ಮುಸಲ್ಮಾನರನ್ನು ನಖಶಿಕಾಂತ ವಿರೋಧಿಸಿದ, ಅಂದರೆ ಕಡು ವಿರೋಧಿಗಳಾಗಿದ್ದಂಥ ಇಡೀ ಮುಸಲ್ಮಾನರ ಕುಟುಂಬವನ್ನೇ ನಾಶ ಮಾಡಿದ, ಮತ್ತು ಅವರ 508 ವರ್ಷಗಳ ಅಧಿಕಾರವನ್ನು ನಿರ್ನಾಮ ಮಾಡಿದ. ವಿಶೇಷವಾಗಿ ಇಲ್ಲಿ ಏನೋ ಹೇಳೋದು ಅಂತ ಹೇಳಿದರೆ, ಹಿಂದೂಗಳನ್ನು ಕೊಲ್ಲಿರಿ ಅಂತ ಅವರು ಬೋಧಿಸಿದ ಸಿದ್ಧಾಂತದಲ್ಲಿದೆ, ಕುರಾನ್ನಲ್ಲಿದೆ. ಇಂತಹ ಆರೋಪಗಳೆಲ್ಲ ಸಾರ್ವಜನಿಕವಾಗಿ ಇದೆ. ಅದನ್ನು ಮಾಡುವವರು ಹೇಗಿದ್ದಾರೋ ಗೊತ್ತಿಲ್ಲ, ಆದರೆ ಅದನ್ನು ಕೇಳುವವರಿಗೆ ಅದೊಂದು ಹೌದಲ್ಲ ಅಂತ ಹೇಳುವಂಥ ಒಂದು. ಉಮರ್ ರಜಿಯಲ್ಲಾಹು ತಾಲಾ ಅನ್ನುವರು, ಉಮರ್ ಅವರು ಯಾವ ಕಾರಣಕ್ಕೂ ಪ್ರಾರ್ಥನಾ ಗ್ರಹದಿಂದ ಜಗತ್ತಿನ ನನ್ನ ಆಡಳಿತದ ಅಡಿಯಲ್ಲಿ ಯಾವುದೇ ಸಮುದಾಯವನ್ನು ನಾನು ನಿರ್ಬಂಧಿಸುವುದಿಲ್ಲ, ಯಾವುದೇ ಸಮುದಾಯವನ್ನು ನಾನು ನಿಯಂತ್ರಿಸುವುದಿಲ್ಲ, ಯಹೂದಿಗಳು ಕೂಡ ಬರಲಿ, ಬಹುದೇವಾರಾಧಕರನ್ನು ಕೊಲ್ಲಿ ಅಂತ ಸೂಕ್ತ ಇರುವುದು ನಿಜವಾಗಿ ಅದೊಂದು ಒಪ್ಪಂದವನ್ನು ಮುರಿದ ಸಂದರ್ಭದಲ್ಲಿ. ಪ್ರವಾದಿ ಮುಹಮ್ಮದರ ಮೇಲೆ ಇನ್ನೂ ಒಂದು ಆರೋಪ ಇದೆ. ಅದೇನಂತ ಹೇಳಿದರೆ, ಅವರು ಒಂದು ಕೈಯಲ್ಲಿ ಖಡ್ಗ ಇಟ್ಕೊಂಡು ಬಂದರು, ಇನ್ನೊಂದು ಕೈಯಲ್ಲಿ ಕುರಾನ್ ಇಟ್ಕೊಂಡು ಬಂದರು ಅಂತ. ಸಾಮಾನ್ಯವಾಗಿ ಈ ಹಿಂದಿನ ನೆರೇಟಿವ್ ಅದು. ಒಂದು ಕಾಲದಲ್ಲಿ ವಾಜಪೇಯಿ ಅವರ ಸರ್ಕಾರ ಇರುವಾಗ ಅರುಣ್ ಶೌರಿ ಅಂತ ಅವರು ಮಿನಿಸ್ಟರ್ ಇದ್ದಿದ್ರು, ಅವರೇ ಈ ಪುಸ್ತಕ ಬರೆದಿದ್ದು, ಅದರಲ್ಲಿ ಬಹುದೇವಾರಾಧಕರನ್ನು ಕೊಲ್ಲಿ ಅಂತಕ್ಕಂಥ ಪುಸ್ತಕ ಬರೆದಿದ್ದು. ಒಬ್ಬ ಅರುಣ್ ಶೌರಿ ಈ ದೇಶದ ಅತ್ಯಂತ ದೊಡ್ಡ ಪತ್ರಕರ್ತ, ದೊಡ್ಡ ಜ್ಞಾನಿಯ, ತತ್ವಜ್ಞಾನಿಯ ಲೆವೆಲಲ್ಲಿರುವ ಪತ್ರಕರ್ತ. ಅವರು ಅರ್ಧ ಜಗತ್ತನ್ನು ಆಳಿದ್ದು ಆ ಹರಕು ಚಾಪೆಯ ಮೇಲೆ ಕುಳಿತುಕೊಂಡು ರಾಜನನ್ನು ಪ್ರಶ್ನಿಸ್ತಾ ಇದ್ರು. ಅಲ್ಲಿ ಆ ಥರ ಯಾವುದು ಬರುವುದಿಲ್ಲ. ಆದರೆ ಅಲ್ಲೊಂದು ಇದಿದೆ, ಟ್ವಿಸ್ಟ್ ಇದೆ. ಯಹೂದಿಯರು ಮತ್ತು ಮುಸ್ಲಿಮರ ನಡುವೆ ಧಾರ್ಮಿಕವಾಗಿ ಬಹಳ ವ್ಯತ್ಯಾಸ ಇಲ್ಲ, ಅಲ್ಲಿ ಮಾಡಿ ಯಾವುದೂ ಇಲ್ಲ ಅಂತ. ಅದೇ ಅವರಲ್ಲಿ. ಆದರೆ ಇಲ್ಲಿ ಭಾರತದ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಬಹಳ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ, ಏಕದೇವಾರಾಧನೆ ಮತ್ತು ಬಹುದೇವಾರಾಧನೆ ಸಿದ್ಧಾಂತಗಳ ನಡುವೆ ಮೇರಾ ಭಾರತ್ ಮಹಾನಂದವರು ಮುಸಲ್ಮಾನರು ಹೇಳ್ತಾರೆ, ಸಾರೇ ಜಹಾಂ ಸೆ ಅಚ್ಚಾ ಅಂತ ಹೇಳ್ತಾರೆ, ಕರ್ಚಲೆ ಹಂಫಿದಾ ಜಾನೋತನ್ ಸಾತಿ ಅಬ್ ತುಮಾರೇ ಹವಾಲೆ ವತನ್ ಸಾತಿ ಅಂತ ರಾಷ್ಟ್ರಧ್ವಜದ ವಿನ್ಯಾಸ ಮಾಡಿದ ಸುರಯ್ಯ ತಯ್ಯಬ್ ಅಂತ ಮುಸ್ಲಿಂ ಹೆಣ್ಣು ಮಗಳು, ಜೈ ಹಿಂದ್ ಅಂತ ಘೋಷಣೆ ಕೂಗಿದ್ದು ಆಜಾದ್ ಹಿಂದ್ ಫೌಜ್ನಲ್ಲಿ ಕಮಾಂಡರ್ ಆಗಿದ್ದಂಥ ಆಬಿದ್ ಹಸನ್. ಜಗತ್ತಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ವ್ಯಕ್ತಿತ್ವಗಳನ್ನು ತತ್ವಜ್ಞಾನಿಯಾಗಿ ಗುರುತಿಸಿಕೊಂಡಿರುವ ಮೈಕಲ್ ಜಿ ಹರ್ಟ್ ಅವರು ಪಟ್ಟಿ ಮಾಡಿದ್ದಾರೆ. ಈ 100 ಮಂದಿಯಲ್ಲಿ ಪ್ರಥಮ ಸ್ಥಾನವನ್ನು ಅವರು ಪ್ರವಾದಿ ಮುಹಮ್ಮದರಿಗೆ ಕೊಟ್ಟಿದ್ದಾರೆ. ಅವರು ಮಾತ್ರ ಅಲ್ಲ, ನೀವು ಗೂಗಲಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವಗಳ ಪಟ್ಟಿಯನ್ನು ನೀವು ಕೇಳಿದರೆ ಪ್ರಥಮವಾಗಿ ಅದು ಕೊಡೋದು ಪ್ರವಾದಿ ಮುಹಮ್ಮದರದು. ಹಾಗಿದ್ರೆ ಪ್ರವಾದಿ ಮುಹಮ್ಮದ್ ಇಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿತ್ವ ಆಗೋದಕ್ಕೆ ಕಾರಣ ಏನು? ಅವರಲ್ಲಿ ಏನಿತ್ತು ವಿಶೇಷ? ಅವರನ್ನು ಜಗತ್ತು ಈಗ ಹೇಗೆ ನೋಡ್ತಾ ಇದೆ? ಜಗತ್ತು ಅವರ ಬಗ್ಗೆ ಇವತ್ತು ಏನು ಹೇಳ್ತಾ ಇದೆ? ಈ ಎಲ್ಲವುಗಳ ಸುತ್ತ ಒಂದು ಪುಟ್ಟ ಚರ್ಚೆ ನಡೆಸಬೇಕು ಅಂತ ಅಂದ್ಕೊಂಡಿದ್ದೇವೆ. ನಮ್ಮ ಜೊತೆ ಕರ್ನಾಟಕ ಮುಸ್ಲಿಂ ಬಾಂಧವ್ಯ ವೇದಿಕೆಯ ರಾಜ್ಯ ವಕ್ತಾರರಾಗಿರುವ ಮುಸ್ತಾಕ್ ಹೆನ್ನಬೈಲ್ ಅವರಿದ್ದಾರೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೆನ್ನಬೈಲ್ ಅವರೇ, ಪ್ರವಾದಿ ಮುಹಮ್ಮದರ ಮೇಲೆ ಹಲವು ಆರೋಪಗಳಿವೆ, ನಿಮಗೂ ಗೊತ್ತಿರ್ಬೋದು. ಅವರನ್ನು ಯುದ್ಧಕೋರ ಅಂತ ಹೇಳ್ತಾರೆ, ಅವರನ್ನು ಅನ್ಯ ಧರ್ಮ ದ್ವೇಷಿ ಅಂತ ಹೇಳ್ತಾರೆ, ಮತಾಂತರಿ ಅಂತ ಹೇಳ್ತಾರೆ, ಹಿಂದೂಗಳನ್ನು ಕೊಲ್ಲಿರಿ ಅಂತ ಹೇಳಿದ್ದಾರೆ, ಅಥವಾ ಅನ್ಯರನ್ನು ಕೊಲ್ಲಿರಿ ಅಂತ ಹೇಳಿದ್ದಾರೆ. ಇಂಥೆಲ್ಲ ಆರೋಪಗಳನ್ನ ಅವರ ಮೇಲೆ ಹೊರಿಸ್ತಾರೆ. ನಿಜ ಪ್ರವಾದಿ ಏನು ಅಂತ? ಅಂದರೆ ಈಗ ಬಹಳ ಶತಮಾನಗಳ ನಂತರ ಈಗ ನೋಡಿದಾಗ ಯಾವುದೇ ವ್ಯಕ್ತಿತ್ವ ಒಂದು ಭಿನ್ನ ರೂಪದಲ್ಲಿ ಕಾಣಿಸಿಕೊಳ್ತಾರೆ. ಬರೀ ಪ್ರವಾದಿ ಅಂತಲ್ಲ, ಯಾವುದೇ ವ್ಯಕ್ತಿ, ಜೀಸಸ್ ಕ್ರೈಸ್ತರಾಗಲಿ ಅಥವಾ ಬೇರೆ ಯಾರೇ ಆಗಲಿ, ಪ್ರವಾದಿ ಮೂಸಾರವರಾಗಲಿ, ಯಾವುದೇ ಪ್ರವಾದಿಗಳಾಗಲಿ, ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಾಗಲಿ, ಗಾಂಧೀಜಿಯವರಂಥ ವ್ಯಕ್ತಿತ್ವಗಳಾಗಲಿ, ಇವತ್ತು ನೀವು ನೋಡ್ತಾ ಇದ್ದೀರಿ ಗಾಂಧೀಜಿಯವರನ್ನು ಅವಹೇಳನ ಮಾಡೋದು. ಯಾಕಂದರೆ ಈ ದೂರದಲ್ಲಿ ನಿಂತುಕೊಂಡು ವ್ಯಕ್ತಿತ್ವವನ್ನು ಗಮನಿಸಿದಾಗ, ಗುರುತಿಸಿದಾಗ ಮತ್ತು ಗ್ರಹಿಸಿದಾಗ ಭಿನ್ನವಾಗಿ ಕಾಣ್ತದೆ, ನಿಜವಾದ ವ್ಯಕ್ತಿತ್ವ ಕಾಣೋದಿಲ್ಲ. ಈಗ ನಾನು ನನ್ನ ಮನೆಯಲ್ಲಿ ಇದ್ದುಕೊಂಡು ಕುಕ್ಕಿಲರು ಯಾರು ಅಂತ ಕೇಳಿ ನನ್ನ ದೃಷ್ಟಿಯಲ್ಲಿ ಬೇರೆದಾಗಿ ನೀವು ಕಾಣ್ತೀರಿ. ನಿಮ್ಮ ಹತ್ತಿರ ಬಂದಾಗ ನಿಮ್ಮ ವ್ಯಕ್ತಿತ್ವ, ನಿಮ್ಮ ವಿಚಾರಗಳು ನನಗೆ ಅರ್ಥ ಆಗ್ತದೆ. ಹಾಗೆ ಈ ದೂರ ನಿಂತು ಪ್ರವಾದಿಯವರನ್ನು ಅವಲೋಕಿಸಿದಾಗ ಬೇರೆ ಬೇರೆಯವರಿಗೆ ಭಿನ್ನ ಭಿನ್ನವಾಗಿ ಕಂಡಿದ್ರೆ ಅದರಲ್ಲಿ ಶತ್ರುತ್ವವು ಜಾಸ್ತಿ ಇದೆ. ಯಾವತ್ತೂ ಪ್ರವಾದಿಯವರು ಪ್ರವರ್ಧಮಾನಕ್ಕೆ ಬಂದರು, 6ನೇ ಶತಮಾನದಲ್ಲಿ ಅರೇಬಿಯಾದಲ್ಲಿ ಪ್ರವರ್ಧಮಾನಕ್ಕೆ ಬಂದರು. ಆಗ ಅವರನ್ನು ಎಲ್ಲರೂ ವಿರೋಧಿಸಿದರು, ಎಲ್ಲರೂ ಆರಂಭದಲ್ಲಿ ವಿರೋಧಿಸಿದರು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿಯವರು ಕೂಡ ವಿರೋಧಿಸಿದರು, ಬಹುತೇಕ ಫ್ಯಾಮಿಲಿಯವರು ವಿರೋಧಿಸಿದರು. ಆದರೆ ಕಾಲಗಳ ನಂತರ ಅವರ ಸಿದ್ಧಾಂತ, ಅವರ ವ್ಯಕ್ತಿತ್ವ, ಅವರ ವಿಚಾರಧಾರೆ, ಅವರ ಒಂದು ಕಾಳಜಿ ಏನು, ಅವರ ಒಂದು ಉದ್ದೇಶ ಜನಮಾನಸಕ್ಕೆ ತಿಳಿದಾಗ, ಅದರಲ್ಲಿಯೂ ಮಕ್ಕಾದವರಿಗೆ ತಿಳಿದಾಗ ಎಲ್ಲರ ಶತ್ರುಗಳಾದರೂ ಮಿತ್ರರಾಗ್ತಾ ಹೋದರು. ಈ ಉದಾಹರಣೆಗೆ ಇಖ್ರಾ ಎನ್ನುವ ಪ್ರಥಮ ಪದವನ್ನು ಜಿಬ್ರೇಲ್ ಅಲೈಹಿಸ್ಸಲಾಂ ಅವರು ಪ್ರವಾದಿಯವರಿಗೆ ಹೇಳಿದಾಗ ಎಲ್ಲ ಮಕ್ಕದವರು ವಿರೋಧಿಸಿದರು, ಯಾರೂ ಕೂಡ ಸ್ವೀಕರಿಸಲಿಲ್ಲ. ಅವರು ಸ್ವತಃ ಚಿಕ್ಕಪ್ಪನೂ ಕೂಡ ಸ್ವೀಕರಿಸಲಿಲ್ಲ. ಸ್ವೀಕರಿಸಿದವರು ಯಾರು ಅಂತ ಕೇಳಿದರೆ ಅಬೂಬಕ್ಕರ್ ಅವರು, ಅವರು ಸಂಗಡಿಗರಾಗಿದ್ದವರು, ಅವರ ಪತ್ನಿ ಖದೀಜಾ ಅವರು, ಅದರಂಥ ಅಲಿ ರಜಿಯಲ್ಲಾಹು ಅವರು, ಇವರೆಲ್ಲ ಸ್ವೀಕರಿಸಿದ್ರು. ಯಾಕಂದರೆ ಅವರ ವ್ಯಕ್ತಿತ್ವ ಬಹುದಿನಗಳಿಂದ ಅವ್ರಿಗೆ ಗೊತ್ತು, ಅವರು ಸುಳ್ಳು ಹೇಳುವುದಿಲ್ಲ ಅಂತ. ಆದರೆ ಆ ಕಾಲದಲ್ಲಿ ವಿರೋಧಿಸಿದ್ರು ಎಲ್ಲರೂ ಕೂಡ
ತದನಂತರ ಅವರನ್ನು ಪ್ರೀತಿಸಲಿಕ್ಕೆ ಆರಂಭಿಸಿದರು. ಈ ಉದಾಹರಣೆಗೆ ಪ್ರಥಮ ಯುದ್ಧ ಬದ್ರ್ ಯುದ್ಧ ನಡೀತದೆ. ಬದ್ರ್ ಯುದ್ಧವನ್ನು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಬನು ಉಮಯ್ಯ ಅಂತ ಅವರ ನಾಯಕ. ಬದ್ರ್ ಯುದ್ಧವನ್ನು ಪ್ರೇರಣೆ ಮಾಡಿದ್ದು ಬನು ಉಮಯ್ಯ ಅಂತ ಒಂದು ಪಂಗಡದ ನಾಯಕ. ಅಬು ಸೂಫಿಯಾನು ಇವರೆಲ್ಲ ಬೇರೆ ಬೇರೆ ಪಂಗಡದವರು ಇವರೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಬು ಜಹಲು ಇವರೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರೇ ಯಾವ ಮೊಟ್ಟ ಮೊದಲ ಬಾರಿಗೆ ಒಂದು ಕುಟುಂಬ ಪ್ರವಾದಿಯನ್ನು ವಿರೋಧ ಮಾಡಿದ ಕುಟುಂಬ ಏನಿದೆ, ತದನಂತರ ಅಂದರೆ ಖಿಲಾಫತ್ತು ರಾಶಿದೀನ್ಗಳು 4 ಜನ ಖಲೀಫರ ಆಡಳಿತದ ನಂತರ, ಪ್ರವಾದಿಯವರ ಕಾಲವಾದ ನಂತರ ಅಬೂಬಕರ್ ರಜಿಯಲ್ಲಾಹು ಅನ್ನುವರು ಖಲೀಫರಾಗ್ತಾರೆ. ಅದರ ಮೇಲೆ ಉಮರ್ ರಜಿಯಲ್ಲಾಹು ತಾಲಾ ಆಗ್ತಾರೆ. ಆಮೇಲೆ ಉಸ್ಮಾನ್ ಗನಿಯವರಾಗ್ತಾರೆ. ಆಮೇಲೆ ಅಲಿಯವರಾಗ್ತಾರೆ. ಆಮೇಲೆ ಖಲೀಫತ್ ಕೈಗೆ ಬಂದಿದ್ದು ಯಾವ ಕುಟುಂಬ ಅವರನ್ನು ವಿರೋಧಿಸಿದ್ದು ಆರಂಭದಲ್ಲಿ ಪ್ರಪ್ರಥಮವಾಗಿ ಒಂದು ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಪ್ರವಾದಿಯವರನ್ನು ವಿರೋಧಿಸಿದ್ದು ಯಾವುದು ಕೂಡ ಬನು ಉಮಯ್ಯ ಅನ್ನೋರು. ಬನು ಉಮಯ್ಯ ಅದೇ ಕುಟುಂಬ 100 ವರ್ಷಗಳ ಕಾಲ ಉಮಯ್ಯದ್ ಖಲೀಫಾ ಆಡ್ತಾರೆ. ಉಮಯ್ಯದ್ ಖಲೀಫ್ ಯಾವ ಕುಟುಂಬ ಅವರನ್ನು ನಖಶಿಕಾಂತ ವಿರೋಧಿಸಿತು, ಅದೇ ಕುಟುಂಬ ಖಿಲಾಫತ್ತು ರಾಶಿದೀನ್ಗಳ ಆಡಳಿತ ಆದ ನಂತರ 100 ವರ್ಷಗಳ ಕಾಲ ಇಸ್ಲಾಮಿಕ್ ಖಲೀಫತನ್ನು ಆಳ್ತದೆ. ನೀವು ಉಮರ್ ಅವ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಆರಂಭದಲ್ಲಿ ಅವರು ಶತ್ರು. ಆರಂಭದಲ್ಲಿ ಪ್ರವಾದಿಯವರನ್ನು ವಿರೋಧಿಸಿದವರು, ಖಡ್ಗವನ್ನು ತೆಗೆದುಕೊಂಡು ಕೊಲ್ಲಿಕ್ಕೆ ಬಂದರು. ಆದರೆ ಪ್ರವಾದಿಯವರು ವಫಾತಾಗಿ ಅಬೂಬಕರ್ ಅವರು 2 ವರ್ಷಗಳ ಸಣ್ಣ ಅವಧಿಯಲ್ಲಿ ಖಲೀಫರಾದ ನಂತರ ಆಮೇಲೆ ಖಲೀಫರಾಗಿ ಅರ್ಧ ಜಗತ್ತನ್ನು ಆಳಿದವರು ಉಮರ್. ಅಂದರೆ ಎಲ್ಲಿಯೂ ಕೂಡ ನೀವು ಇಡೀ ಇತಿಹಾಸವನ್ನು ತೆಗೆದುತ್ತಾ ಹೋಗಿ, ಪ್ರಥಮ ಯುದ್ಧ ಬದ್ರ್ ಯುದ್ಧದಲ್ಲಿ ಹಜರತ್ ಅಬ್ಬಾಸ್ ಅಂತ, ಹಜರತ್ ಅಬ್ಬಾಸ್ ಅಂದರೆ ಪ್ರವಾದಿಯವರ ಚಿಕ್ಕಪ್ಪ, ಇವರು ಬದ್ರ್ ಯುದ್ಧದಲ್ಲಿ ವಿರೋಧಿ ಪಾಳಯದಲ್ಲಿ ಪ್ರವಾದಿಯವರ ವಿರುದ್ಧ ಹೋರಾಡಿದರು. ನಂತರ ಉಮಯ್ಯದ್ ಖಲೀಫತ್ ಆದ ನಂತರ 100 ವರ್ಷಗಳ ಆಡಳಿತ ಆದ ನಂತರ, ಯಾವಾಗ ಇವರು ಖಿಲಾಫತ್ ರಾಶಿದೀನ್ಗಳ ಆಡಳಿತ ಆದ ನಂತರ ಈ ಅಬ್ಬಾಸ್ ಅವರ ಸಂತತಿ ಸುಮಾರು 508 ವರ್ಷಗಳ ಕಾಲ ಇಸ್ಲಾಮಿಕ್ ಖಿಲಾಫತನ್ನು ಆಳ್ತದೆ. 508 ವರ್ಷಗಳ ಕಾಲ ಯಾರು ವಿರೋಧಿಸಿದ್ರೆ ಅವರೇ. ನೀವು ಗಮನಿಸಿರ್ಬೋದು, ಎರಡನೇ ಯುದ್ಧ, ಇಸ್ಲಾಮಿನ ಎರಡನೇ ಯುದ್ಧ ಇದು ಓಹದ್ ಯುದ್ಧದಲ್ಲಿ ಅತ್ಯಂತ ಹೆಚ್ಚು ಮಾರಣ ಹೋಮ ನಡೆಸಿದ್ದು ಖಾಲಿದ್ ಬಿನ್ ವಲೀದ್ ಎನ್ನುವ ಕಮಾಂಡರ್, ಕುರೇಶಿಗಳ ಅಂದರೆ ಮಕ್ಕಾದವರ ಕಮಾಂಡರ್. ತದನಂತರ ಅವರು 2 ಸಾಮ್ರಾಜ್ಯಗಳನ್ನು, ರೋಮನ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳನ್ನು ಹೊಡೆದುಡಿಸ್ತಾರೆ ಪ್ರವಾದಿಯ ಪರವಾಗಿ. ಇವರು ಈ ಬನು ಹನೀಫಾ ಪಂಗಡದವರು ಪ್ರವಾದಿಯವರು ಕಾಲವಾದ ವರ್ಷವೇ ಮುಸಲ್ಮಾನರ ಮೇಲೆ ದೊಡ್ಡ ಯುದ್ಧ ಮಾಡ್ತಾರೆ. ಅದಕ್ಕೆ ಯಮಾಮ ಯುದ್ಧ ಅಂತೇವೆ, ಬಹಳ ಯಮಾಮ. ಅದರಲ್ಲಿ ತುಂಬ ಜನ ಈ ಕುರಾನ್ ಹಾಫೀಸ್ಗಳು ಬಾಯ್ಪಾಠ ಮಾಡಿದವರು ತುಂಬ ಜನ ಸತ್ತೋಗ್ತಾರೆ. ಅವರೆಲ್ಲ ಈ ವಫಾತಾದ ನಂತರ ಮತ್ತೆ ಅವರು ಪ್ರವಾದಿಯವರ ಸಿದ್ಧಾಂತವನ್ನು ಒಪ್ತಾರೆ. ಇವತ್ತು ಸೌದಿ ಅರೇಬಿಯಾವನ್ನು ಅವರೇ ಆಳ್ತಾ ಇರೋದು. ಯಾರು ಬನು ಹನೀಫಾ, ಸೌದಿಯ ದೊರೆ ಏನಿದ್ದಾನೆ ಬನು ಹನೀಫಾ, ಯಾರು ಮುಸಲ್ಮಾನರೊಂದಿಗೆ ಯುದ್ಧ ಮಾಡಿದ್ದಾನೆ ಅದೇ ಅವರೇ. ನೀವು ಇತಿಹಾಸದ ಎಲ್ಲೇ ನೋಡಿ, ಈಗ ಉದಾಹರಣೆಗೆ ನಾನು ಆರಂಭದಲ್ಲಿ ಹೇಳಿದೆ ಅಬ್ಬಾಸಿದ್ ಖಲೀಫಾ ಅಂತ. 1258ನೇ ಇಸ್ವಿಯಲ್ಲಿ ಮಂಗೋಲಿಯನ್ನರು ಆ ಖಿಲಾಫತ್ತನ್ನು ಒಂದು ಘೋರ ಹತ್ಯಾಕಾಂಡದ ಮೂಲಕ ಬಹಳ ಕುಖ್ಯಾತಿಗೊಂಡಿರುವ ರಕ್ತಪಾತ ಆಗಿದೆ. ಬಹಳ ಅಬ್ಬಾಸಿದ್ ಖಲೀಫತ್ ನಿರ್ನಾಮವಾದ ಕಾಲ. ಅವರ ಕಾಲದ ನಂತರ ಈ ಯಾವ ಮಂಗೋಲಿಯನ್ನರು ಅಬ್ಬಾಸಿದ್ ಖಿಲಾಫತ್ತನ್ನು ಸರ್ವನಾಶ ಮಾಡಿದರು. ಈವನ್ ಅವರು ನಾಯಿ, ಬೆಕ್ಕು, ಯಾವುದೇ ಪ್ರಾಣಿಗಳನ್ನು ಬಿಡದ ಒಂದು ಕ್ರೂರಿಗಳಾಗಿದ್ದರು ಅವರು ಮಂಗೋಲಿಯನ್ನರು. ಜಾಗತಿಕ ಚರಿತ್ರೆಯಲ್ಲಿ ಅವರಷ್ಟು ಕ್ರೂರಿಗಳು ಯಾರೂ ಇಲ್ಲ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಅವರೇ ಭಾರತಕ್ಕೆ ಮೊಘಲರಾಗಿ ಬರ್ತಾರೆ. ಮಂಗೋಲಿಯನ್ನರು ಮೊಘಲರಾಗಿ ಬರ್ತಾರೆ. ಈ ಬಾಬರು, ಹುಮಾಯೂನ್, ಜಹಾಂಗೀರು, ಈ ಔರಂಗಜೇಬ್ ಇವ್ರು ಯಾರು ಕೇಳಿದರೆ ಒಂದು ಕಾಲದಲ್ಲಿ ಮುಸಲ್ಮಾನರನ್ನು ನಖಶಿಕಾಂತ ವಿರೋಧಿಸಿದ, ಅಂದರೆ ಕಡು ವಿರೋಧಿಗಳಾಗಿದ್ದಂಥ ಇಡೀ ಮುಸಲ್ಮಾನರ ಕುಟುಂಬವನ್ನೇ ನಾಶ ಮಾಡಿದ, ಮತ್ತು ಅವರ 508 ವರ್ಷಗಳ ಅಧಿಕಾರವನ್ನು ನಿರ್ನಾಮ ಮಾಡಿದ ಅದೇ ಸಂತತಿಯವರವರು ಅದರ ನಂತರ ಮೊಘಲರಾಗಿ ಭಾರತಕ್ಕೆ ಬರ್ತಾರೆ. ಸುಮಾರು ಇಲ್ಲಿ 500 ವರ್ಷಗಳ ಕಾಲ ಆಡಳಿತ ನಡೆಸ್ತಾರೆ. ಈವನ್ ನೀವು ಉಸ್ಮಾನಿಯಾ ಖಲೀಫತ್ ನೋಡ್ಲಿಕ್ಕೆ ಹೋದರೆ ಅವರು ಕೂಡ ಹಾಗೆ. ಅವರು ಕೂಡ ಮುಸಲ್ಮಾನರನ್ನು ದೋಚುತ್ತಿದ್ದ ಒಂದು ಸಮುದಾಯ, ಅವರು ಭೀಕರ ಹಿಂಸೆ ಮಾಡ್ತಿದ್ದ ಸಮುದಾಯ. ಅವರು ಕೂಡ ಖಿಲಾಫತ್ ಮಾಡಿ ಸುಮಾರು 400 ವರ್ಷಗಳ ಕಾಲ ಜಗತ್ತನ್ನು ಆಡಿದರು. 1917ರವರೆಗೆ ಕೊನೆಯ ಖಿಲಾಫತ್ ಅವರ ಹತ್ರ ಇತ್ತು. ಇವರೆಲ್ಲರೂ ಕೂಡ ವಿರೋಧವನ್ನು, ಇಸ್ಲಾಮಿಗೆ ವಿರೋಧ ಅಥವಾ ಮುಸ್ಲಿಮರಿಗೆ ವಿರೋಧ ಪ್ರಥಮ ದಿನದಿಂದಲೇ ಪ್ರವಾದಿಯವರು ಯಾವತ್ತೂ ಸಿದ್ಧಾಂತವನ್ನು ಪಸರಿಸಲಿಕ್ಕೆ ಆರಂಭಿಸಿದರು. ಪ್ರಥಮ ದಿನದಿಂದಲೇ ಅವರ ಹತ್ತಿರ ಇದ್ದವರು, ಅವರ ಸುತ್ತಮುತ್ತಲಿದ್ದವರು, ಅವರ ಎದುರಿಗಿದ್ದವರು, ಅವರ ಹಿಂದೆ ಇದ್ದವರು, ಮುಂದೆ ಇದ್ದವರು ಎಲ್ಲರೂ ಕೂಡ ಅವರನ್ನು ವಿರೋಧಿಸ್ತಾರೆ. ಯಾಕಂದರೆ ವಿರೋಧ ಒಂದು ದೊಡ್ಡ ಸಂಚಲನ ಆಗುವಾಗ, ಒಂದು ಯಾವುದೇ ಒಂದು ದೊಡ್ಡ ಮನ್ವಂತರಗಳು ಆಗುವಾಗ ಜಾಗತಿಕ ಚರಿತ್ರೆಯಲ್ಲಿ ಒಂದು ವಿರೋಧ ಅಥವಾ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆಗಳು
ಮತ್ತು ದೊಡ್ಡ ಮಟ್ಟದ ಪ್ರಾಣಹಾನಿಗಳು, ಹತ್ಯಾಕಾಂಡಗಳು ಎಲ್ಲಗಳು ನಡೀತದೆ. ಆದರೆ ಅದಕ್ಕೆ ಪ್ರವಾದಿಯವರನ್ನು ಆರೋಪಿಸಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಇತಿಹಾಸವನ್ನು ನೋಡ್ತಾ ಹೋದರೆ ಪ್ರವಾದಿಯವರ ಸಿದ್ಧಾಂತವನ್ನು ವಿರೋಧಿಸಿದವರೇ ಹೆಚ್ಚು ಪ್ರವಾದಿಯವರ ಸಿದ್ಧಾಂತವನ್ನು ಒಪ್ಪಿಕೊಂಡಿತ್ತು. ಸೊ ಹಾಗಾಗಿ ಪ್ರವಾದಿಯವರು ಯಾವ ಯುದ್ಧದಲ್ಲಿ, ಈಗ ಉದಾಹರಣೆಗೆ ಅವರು ಯುದ್ಧ ಮಾಡುವಾಗ ಯಾವ ಯುದ್ಧದಲ್ಲಿ ಅವರು ಆಕ್ರಮಣ ಮಾಡಲಿಲ್ಲ. ಆದರೆ ಬದ್ರ್ ಯುದ್ಧಕ್ಕಿಂತ ಮುಂಚೆ ಅವರು ಅಬು ಸುಫಿಯಾನ್ನ ತಂಡದ ಮೇಲೆ ಅಟ್ಯಾಕ್ ಮಾಡಿ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಅವರು ಸಿರಿಯಾದಿಂದ ಗಳಿಸಿದ ಸಂಪತ್ತನ್ನು ಮಕ್ಕಾಗೆ ತೆಗೆದುಕೊಂಡು ಹೋಗಿ ಯುದ್ಧ ಸಿದ್ಧತೆಗೋಸ್ಕರ ಮಾಡ್ತಾಯಿದ್ರು. ಮೇಲಾಗಿ ಮಕ್ಕಾದಿಂದ ಮದೀನಕ್ಕೆ ಓಡಿಸಿದ್ದು ಕೂಡ ಅದೇ ತಂಡ, ಅಬು ಸುಫಿಯಾನ ನೇತೃತ್ವದ ತಂಡ, ಅಬು ಜಹಲ್ ನೇತೃತ್ವದ ತಂಡ. ಆ ತಂಡ ಸ್ಟ್ರಾಂಗ್ ಆಗಬಾರದು, ಮತ್ತು ಆ ತಂಡ ಇವರನ್ನು ಲೂಟಿ ಮಾಡಿದೆ. 3-4 ವರ್ಷಗಳ ಕಾಲ ಅನ್ನ ನೀರಿಲ್ಲದೆ ಇವರಿಗೆ ಬಹಿಷ್ಕಾರವನ್ನು ಹಾಕಿತ್ತು ಮಕ್ಕದಲ್ಲಿ, ಪ್ರವಾದಿ ಸಂಗಡಿಯವರಿಗೆ. ಅವರು ಸ್ಟ್ರಾಂಗ್ ಆಗಬಾರ್ದು, ಯಾಕಂದರೆ ಇವರಿಂದಲೇ ಏನು ದೋಚಿದ್ದಾರೆ ಅವರು ಅದನ್ನು ಪಡೀಬೇಕು, ಮತ್ತು ಅವರು ಮತ್ತೆ ದಾಳಿ ಮಾಡಬಾರ್ದು, ಮದೀನಾದ ಮೇಲೆ ಆಕ್ರಮಣ ಮಾಡಬಾರ್ದು ಎನ್ನೋಕೆ ಇರುವುದು. ನಿಜವಾಗಿ ಯಾವುದೇ ಯುದ್ಧದಲ್ಲಿ, ತಬೂಕ್ ಯುದ್ಧದವರೆಗೆ ಹಿಡಿದು ಯಾರು ಕೂಡ ಯಾವತ್ತೂ ಕೂಡ ಪ್ರವಾದಿಯು ನೇರವಾಗಿ ಆಕ್ರಮಣ ಮಾಡಿದ್ದಲ್ಲ. ಅಲ್ಲಿ ಇವರನ್ನು ಕೊಲ್ತಾರೆ. ತಬೂಕ್ ಯುದ್ಧಕ್ಕಿಂತ ಮುಂಚೆ ರಾಯಭಾರಿಯನ್ನು ಕೊಲ್ತಾರೆ. ರಾಯಭಾರಿಯನ್ನು ಕೊಂದಾಗ ಜಗತ್ತಿನ ಎಲ್ಲ ರಾಷ್ಟ್ರ ಸಮುದಾಯಗಳು ಗಳಿಸಿದ ರಾಯಭಾರಿಯನ್ನು ಕೊಲ್ತಾರೆ, ಭೀಕರವಾಗಿ ಕೊಲ್ತಾರೆ. ಅವರು ಒಂದು ಶಾಂತಿಯ ಸಂದೇಶವನ್ನು ಕಳಿಸಿದ್ದು, ಅದಕ್ಕೆ ಭೀಕರವಾಗಿ ಕೊಂದಾಗ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೇಳ್ತಾರೆ. ಹೀಗೆ ನೋಡ್ತಾ ಹೋದರೆ, ನೀವು ಎಲ್ಲ ಚರಿತ್ರೆಯನ್ನು ನೋಡ್ತಾ ಹೋದರೆ, ಪ್ರವಾದಿಯವರ ಸಿದ್ಧಾಂತದಿಂದಾಗಿ ಯಾರೆಲ್ಲ ಅಟ್ಯಾಕ್ ಮಾಡಿದ್ರು ನಂತರ ದಿನಗಳಲ್ಲಿ ಅವರೇ ಬದಲಾಗಿ ಆ ಸಿದ್ಧಾಂತವನ್ನು ಒಪ್ಕೊಂಡೈತೆ. ಪ್ರವಾದಿಯ ಮೇಲೆ ಇರುವ ಆರೋಪಗಳು ನಾನು ಆಗಲೂ ಕೂಡ ಒಂದು ಪಟ್ಟಿ ಮಾಡಿದೆ. ಅವರು ಅನ್ಯ ಧರ್ಮವನ್ನು ದ್ವೇಷಿಸ್ತಾರೆ, ಮತಾಂತರ ಮಾಡ್ತಾರೆ, ಮತ್ತು ವಿಶೇಷವಾಗಿ ಇಲ್ಲಿ ಏನೋ ಹೇಳೋದು ಅಂತ ಹೇಳಿದರೆ ಹಿಂದೂಗಳನ್ನು ಕೊಲ್ಲಿರಿ ಅಂತ ಅವರು ಬೋಧಿಸಿದ ಸಿದ್ಧಾಂತದಲ್ಲಿದೆ, ಕುರಾನ್ನಲ್ಲಿದೆ. ಇಂತಹ ಆರೋಪಗಳೆಲ್ಲ ಸಾರ್ವಜನಿಕವಾಗಿ ಇದೆ. ಅದನ್ನು ಮಾಡುವವರು ಹೇಗಿದ್ದಾರೋ ಗೊತ್ತಿಲ್ಲ, ಆದರೆ ಅದನ್ನು ಕೇಳುವವರಿಗೆ ಅದೊಂದು ಹೌದಲ್ಲ ಅಂತ ಹೇಳುವಂಥ ಒಂದು ಭಾವನೆ ಬರುವ ಸಾಧ್ಯತೆ ಕೂಡ ಇದೆ. ಏನದು ಅಂತ, ಪ್ರವಾದಿ ಯಾಕೆ ಹಾಗೆಲ್ಲ ಮಾಡಿದ್ರು, ಇಷ್ಟು ಒಳ್ಳೆಯ ಪ್ರವಾದಿ ಹಾಗೆಲ್ಲ ಯಾಕೆ ಹೇಳಿದ್ರು ಅಂತ. ನಿಜವಾಗಿ ಭಾರತದಲ್ಲಿ ಮುಸ್ಲಿಮೇತರ ಸಮುದಾಯಗಳು ಯಾವ ಆರೋಪವನ್ನು ಪ್ರವಾದಿಯವರ ಮೇಲೆ ಮಾಡ್ತಾರೆ, ಆ ಕಾಲದಲ್ಲಿ ಪ್ರವಾದಿಯವರು ಜೀವಿತವಿದ್ದ ಕಾಲದಲ್ಲಿ ಅವರನ್ನು ತುಂಬ ವಿರೋಧಿಸುತ್ತಿದ್ದ ಯಹೂದಿಗಳು ಮಾಡ್ತಾ ಇರಲಿಲ್ಲ. ಅವರ ಬಹುಪತ್ನಿತ್ವವನ್ನು ಅವರು ವಿರೋಧ ಮಾಡಲಿಲ್ಲ ಆವಾಗ. ಯಾಕಂದ್ರೆ ಗೊತ್ತಿತ್ತು ಅವರಿಗೆ ವಿಧವಾ ವಿವಾಹವನ್ನು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಅವರು ಬಹಳಷ್ಟು ವಿಧವೆಯರನ್ನು ಮದುವೆ ಆದರು, ಬೇರೆ ಬೇರೆ ಪಂಗಡದವರ ಮದುವೆ ಆದರು. ನಿಜವಾಗಿ ನೀವು ನೋಡ್ತಾ ಹೋದರೆ ಪ್ರವಾದಿಯವರ ಬಾಯಿಂದ ಏನು ಧರ್ಮಗ್ರಂಥ ಕುರಾನ್ ಅನ್ನೋದು ಅವತೀರ್ಣವಾಯಿತು. ಅವತೀರ್ಣವಾದ ನೋಡ್ತಾ ಹೋದರೆ ನೋಡಿ, ಅದರಲ್ಲಿ ಧರ್ಮಗ್ರಂಥ ಕುರಾನಿನ 19ನೇ ಅಧ್ಯಾಯದಲ್ಲಿ ಸೂರಾ ಮರಿಯಂ ಅಂತ. ಈ ಸೂರಾ ಮರಿಯಂ ಅಂದರೆ ಏನಂತ ಹೇಳಿದ್ರೆ, ಇದು ಈಸಾ ಅವರ, ಅಂದರೆ ಪ್ರವಾದಿ ಯೇಸು ಅವರ ತಾಯಿಯ ಕುರಿತಾದ ವರ್ಣನೆ. ಅಂದರೆ ಒಂದು ಧರ್ಮಗ್ರಂಥದಲ್ಲಿ ಆ ಕಾಲದಲ್ಲಿ ಸಮಕಾಲೀನವಾದ ದೊಡ್ಡ ಸಮುದಾಯದ ಕುರಿತು ಬಣ್ಣನೆ ಇರುವ, ಸಮಕಾಲೀನವಾದ ದೊಡ್ಡ ಕ್ರೈಸ್ತ ಸಮುದಾಯದ ಬಗ್ಗೆ ಅಭಿಮಾನ ಇರುವ, ಪ್ರವಾದಿ ಯೇಸುರವರನ್ನು ಒಪ್ಪದವನು ಮುಸಲ್ಮಾನನೇ ಅಲ್ಲ ಎನ್ನುವ ಸಿದ್ಧಾಂತ ಮತ್ತು ಯೇಸು ಅವರ ತಾಯಿಯವರು ಎಂದು ಅವರ ಬಣ್ಣನೆ ಇರುವ ಒಂದು ಸೂಕ್ತ ಕುರಾನಿನ ಅತಿ ದೊಡ್ಡ ಅಧ್ಯಾಯದಲ್ಲಿ ಬರ್ತದೆ ಅಂತ ಹೇಳಿದರೆ ಹೇಗೆ ಸಾಧ್ಯ ಅದು? ಯಾಕೆಂದರೆ ಯಹೂದಿಗಳಿಗೂ ಕೂಡ ನೋಡಿ, ಯಹೂದಿಗಳು ಕ್ರಿಸ್ತಶಕ 70ನೇ ಇಸ್ವಿಯಲ್ಲಿ ಟೈಟಸ್ ಅಂತ ಒಬ್ಬ ಜನರಲ್ಲಿ ಯಹೂದಿಗಳನ್ನು ಜೆರೂಸಲೇಮಿಂದ ಕೊಂದು ಹಾಕ್ತಾನೆ. ತುಂಬ ಜನ, ಸುಮಾರು 8 ಲಕ್ಷ ಜನರನ್ನು ಒಂದೇ ದಿವಸದಲ್ಲಿ ಕೊಂದು ಹಾಕ್ತಾನೆ. ಕೊಂದು ಹಾಕಿದ ನಂತರ ಮತ್ತೆ ಅವರಿಗೆ ಜೆರೂಸಲೇಮ್ ಪ್ರವೇಶ, ಈಗ ಜೆರೂಸಲೇಮ್ ಅವರ ಅಂಡರ್ ಕಂಟ್ರೋಲ್ ಇದೆ. ಮತ್ತೆ ಅವರು ಜೆರೂಸಲೇಮಿಗೆ ಬಂದಿದ್ದು ಖಲೀಫಾ ಉಮರ್ ಅವರ ಒಪ್ಪಂದದ ಮೂಲಕ. ಖಲೀಫಾ ಉಮರ್ ಅವರು ಆಳ್ತಾ ಇರುವಾಗ ಅದು ಕ್ರಿಶ್ಚಿಯನ್ರ ಕಂಟ್ರೋಲಲ್ಲಿ ಇತ್ತು ಜೆರೂಸಲೇಮ್. ಆವಾಗ ಜೆರೂಸಲೇಮ್ ಮೇಲೆ ಇವರು ಇನ್ವೈಟ್ ಮಾಡ್ತಾರೆ, ಇವರು ಜೆರೂಸಲೇಮನ್ನು ಇವರು ವಶಪಡಿಸಿಕೊಳ್ತಾರೆ. ಆವಾಗ ಒಪ್ಪಂದ ಮಾಡುವಾಗಲೇ ಕ್ರೈಸ್ತ ಧರ್ಮದ ಪಾದ್ರಿಗಳು, ನೀವು ಏನು ಬೇಕಾದರೂ ಮಾಡಿ, ನಿಮಗೆ ಶಾಂತಿಯುತವಾಗಿ ರಕ್ತರಹಿತವಾಗಿ ನಿಮಗೆ ಸಾಮ್ರಾಜ್ಯವನ್ನು ನಾವು ಕೊಡ್ತೇವೆ, ಆದರೆ ಯಹೂದಿಗಳು ಮಾತ್ರ ಜೆರೂಸಲೇಮ್ ಬರದಿದ್ದಾಗ ನೋಡಿಕೊಳ್ಳಿ ಅಂತ. ಆದರೆ ಉಮರ್ ರಜಿಯಲ್ಲಾಹು ತಾಲಾ ಅನ್ನುವರು, ಉಮರ್ ಅವರು ಯಾವ ಕಾರಣಕ್ಕೂ ಪ್ರಾರ್ಥನಾ ಗ್ರಹದಿಂದ ಜಗತ್ತಿನ ನನ್ನ ಆಡಳಿತದ ಅಡಿಯಲ್ಲಿ ಯಾವುದೇ ಸಮುದಾಯವನ್ನು ನಾನು ನಿರ್ಬಂಧಿಸುವುದಿಲ್ಲ, ಯಾವುದೇ ಸಮುದಾಯವನ್ನು ನಾನು ನಿಯಂತ್ರಿಸುವುದಿಲ್ಲ, ಯಹೂದಿಗಳು ಕೂಡ ಬರಲಿ ಪ್ರಾರ್ಥನೆ ಮಾಡಲಿ ಅಂತ ಅಲ್ಲಿಂದ ಆರಂಭ ಆಗ್ತದೆ. 633ನೇ ಇಸ್ವಿ 635ನೇ ಇಸ್ವಿಯಲ್ಲೇನೋ ಆರಂಭವಾದ ಯಹೂದಿಗಳ ಆ ಜೆರೂಸಲೇಮ್ ಯಾತ್ರೆ ಇವತ್ತಿನವರೆಗೂ ಮುಂದುವರ್ಕೊಂಡಿದೆ. 500 ವರ್ಷಗಳ ಕಾಲ ಬೇರೆಯವರು ಮಾಡಿದ್ದು. ಈಗ ನೀವು ಚರಿತ್ರೆಯ ಪುಟಗಳನ್ನು ತೆಗೆದುಕೊಳ್ತಾ ಹೋದರೆ ಅಲ್ಲಿ ಬರೀ ಸೌಹಾರ್ದವೇ ಸಿಗ್ತದೆ. ನೀವು ಎಷ್ಟೋ ವಿಚಾರಗಳನ್ನು ನೀವು ಪಟ್ಟಿ ಮಾಡ್ಬೋದು. ಆದರೆ ಕೆಲವೊಂದು ಸರಿ ಏನಾಗ್ತದೆ ಅಂದರೆ ಈ ರಾಜಕೀಯ ಕಾರಣದ ಯುದ್ಧಗಳು, ಇದರಿಂದಾಗಿ ಮುಸಲ್ಮಾನರ ಮೇಲೆ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಬಹುದೇವಾರಾಧಕರನ್ನು ಕೊಲ್ಲಿ, ಆ ಸೂಕ್ತ ಇರುವುದು, ಬಹುದೇವಾರಾಧಕರನ್ನು ಕೊಲ್ಲಿ ಅಂತ ಸೂಕ್ತ ಇರುವುದು ನಿಜವಾಗಿ ಅದೊಂದು ಒಪ್ಪಂದವನ್ನು ಮುರಿದ ಸಂದರ್ಭದಲ್ಲಿ. ಅದು ಕೂಡ ನಿರ್ದಿಷ್ಟವಾದ 12 ಜನ ಸದಸ್ಯರ ಮೇಲೆ. ಅವರು ಯಾವುದೇ ದೇಶ
ಅಥವಾ ಯಾವುದೇ ಪಂಗಡ ಅಥವಾ ಅವರು ಯಾವುದೇ ಒಂದು ಪರ್ಟಿಕ್ಯುಲರ್ ಆದ ವ್ಯವಸ್ಥೆಯಿಂದ ಗುರುತಿಸಿಕೊಂಡವರಲ್ಲ. ಅವರಿಗೆ ಅವರನ್ನು ಸೂಚಿಸಬಹುದಾದ, ಅವರನ್ನು ಕರೆಯಬಹುದಾದ ಒಂದೇ ಶಬ್ದ ಅಂದರೆ ಬಹುದೇವ ಆರಾಧಕರು. ಹಾಗಾಗಿ ಆ ಸೂಕ್ತ ಬಂದಿದೆ. ಬಿಟ್ಟು ಅದು ಎಲ್ಲ ಬಹುದೇವಾರಾಧಕರನ್ನು ಕೊಲ್ಲಬೇಕು. ಇವತ್ತು ಜಗತ್ತಿನ 58 ರಾಷ್ಟ್ರಗಳಿವೆ. 58 ರಾಷ್ಟ್ರಗಳಲ್ಲಿ ಒಂದು 2-3 ರಾಷ್ಟ್ರಗಳಲ್ಲಿ ಸ್ವಲ್ಪ ಸಮಸ್ಯೆ ಇರಬಹುದು, ಏನೋ ರಾಜಕೀಯ ಯುದ್ಧಗಳು. ಎಲ್ಲ ಬೇರೆ ಬೇರೆ ಧರ್ಮದವರು ಚೆನ್ನಾಗಿ ಬಾಳ್ತಾರೆ. ಇವಾಗ ಸೌದಿ ಅರೇಬಿಯಾದಲ್ಲಿಯೂ ಕೂಡ ಕಟ್ಟುನಿಟ್ಟಿನ ಶರಿಯಾ ಕಾನೂನು ಇದ್ದರೂ ಕೂಡ ಎಲ್ಲ ಧರ್ಮದವರು ಕೂಡ ತುಂಬ ಚೆನ್ನಾಗಿ ಸೌಹಾರ್ದದಿಂದ ಬಾಳ್ತಾರೆ. ಎಲ್ಲಿಯೂ ಕೂಡ ಕಂಪ್ಲೇಂಟ್ ಬರೋದಿಲ್ಲ. ಒಬ್ಬ ಸೌದಿ ಅರೇಬಿಯಾ ಹೋದವನು, ದುಬೈಗೆ ಹೋದವನು, ಬೇರೆ ಗಲ್ಫ್ ಕಂಟ್ರಿಗೆ ಹೋದವನು ಯಾವತ್ತಾದರೂ ಬಂದು ಅಲ್ಲಿ ನಮಗೆ ಏನಾದರೂ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಏನಾದರೂ ಫೋರ್ಸ್ ಮಾಡಿದ ಏನೋ ಕಂಪ್ಲೇಂಟ್ ನಾವಂತೂ ಕೇಳಲಿಲ್ಲ ಇಲ್ಲಿಯವರೆಗೆ. ಅಂದರೆ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಇಲ್ಲಿ ಒಂಥರ ನರೇಷನ್ಸನ್ನು ಕ್ರಿಯೇಟ್ ಮಾಡೋದು, ಇದು ಎಂದಿನಿಂದ ಇದೆ ಇದು. ಎಸ್, ಓಕೆ, ಒಳ್ಳೆಯದಾಯಿತು. ಪ್ರವಾದಿ ಮುಹಮ್ಮದರ ಮೇಲೆ ಇನ್ನೂ ಒಂದು ಆರೋಪ ಇದೆ. ಅದೇನಂತ ಹೇಳಿದರೆ, ಅವರು ಒಂದು ಕೈಯಲ್ಲಿ ಖಡ್ಗ ಇಟ್ಕೊಂಡು ಬಂದರು, ಇನ್ನೊಂದು ಕೈಯಲ್ಲಿ ಕುರಾನ್ ಇಟ್ಕೊಂಡು ಬಂದರು ಅಂತ. ಸಾಮಾನ್ಯವಾಗಿ ಈ ಹಿಂದಿನ ನೆರೇಟಿವ್ ಅದು. ಪ್ರವಾದಿ ಇಷ್ಟು ಒಳ್ಳೆಯವರು, ಈ ಧರ್ಮಕ್ಕೆ ಬರಬೇಕು, ಇಲ್ಲದ್ರೆ ತಲೆ ಹಾರ್ತದೆ ಅಂತ ಹೇಳುವಷ್ಟು ಏನು ಸ್ಟ್ರಾಂಗ್ ಕೂಡ ಇದ್ರ, ಧರ್ಮದ ವಿಷಯದಲ್ಲಿ ಅಷ್ಟು ಖಡಕ್ ಆಗಿದ್ರ, ಇನ್ನೊಂದು ಧರ್ಮವನ್ನು ಸಹಿಸದಷ್ಟು ಅವರು ಧರ್ಮ ಅವರೊಳಗೆ ಅಂತಹ ಒಂದು ಭಾವನೆಯನ್ನು ಹುಟ್ಟು ಹಾಕಿತ್ತ, ಹೇಗೆ ಅಂತ? ನಿಜವಾಗಿ ನೋಡಿ, ಇಡೀ ಜಗತ್ತಿನ ಭೂಪಟವನ್ನು ನೀವು ಇತಿಹಾಸದಲ್ಲಿ ಅಥವಾ ವರ್ತಮಾನದಲ್ಲಿ ನೋಡ್ತಾ ಹೋದರೆ, ಒಂದು ದೇಶಕ್ಕೆ, ಒಂದು ಧರ್ಮಕ್ಕೆ, ಯಾವುದೇ ಆಗಿರಲಿ, ಒಂದು ಆಶಯ ಅಂತ ಇರ್ತದೆ. ಕೆಲವರದ್ದು ಧಾರ್ಮಿಕ ಆಶಯ, ಕೆಲವರದ್ದು ರಾಷ್ಟ್ರೀಯ ಆಶಯ. ಧಾರ್ಮಿಕ ಆಶಯ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಿದ್ಧಾಂತದ ಅಡಿಯಲ್ಲಿ ಜಗತ್ತಿನ ಎಲ್ಲರೂ ಬಂದು ಒಂದಾಗಿ ಬದುಕಬೇಕು ಎನ್ನುವ ಧಾರ್ಮಿಕ ಆಶಯ. ಅದು ಬಹಳಷ್ಟು ಸಮುದಾಯಗಳಿಗಿದೆ. ಈಗ ಯಹೂದಿಗಳು ಕೂಡ ಆರಂಭದಲ್ಲಿ ಅವರು ತುಂಬ ಎಕ್ಸ್ಪೆನ್ಷನ್ಗಳನ್ನು ಮಾಡಿದರು, ತುಂಬ ಯುದ್ಧಗಳನ್ನು ಮಾಡಿದರು. ಆಮೇಲೆ ಕ್ರೈಸ್ತ ಸಮುದಾಯದವರು ಕೂಡ ತುಂಬ ಯುದ್ಧಗಳನ್ನು ಮಾಡಿದರು, ಮುಸಲ್ಮಾನರೊಟ್ಟಿಗೆ ತುಂಬ ಯುದ್ಧ ಮಾಡಿದರು. ಅದರ ಮೇಲೆ ಮುಸಲ್ಮಾನರು ಕೂಡ ಮಾಡಿ, ಯಾಕಂದರೆ ಒಂದು ಧಾರ್ಮಿಕ ಆಶಯ ಅಂತ ಇರುತ್ತೆ. ಉಮರ್ ರಜಿಯಲ್ಲಾಹು ತಾಲಾ ಅನ್ನುವರು ಈಜಿಪ್ಟನ್ನು ಆಳುವಾಗ ನೈಲ್ ನದಿಗೆ ಪ್ರತಿ ವರ್ಷ ಒಂದು ಹೆಣ್ಣು ಮಗಳನ್ನು ಬಲಿ ಕೊಡುವುದು, ಬಲಿ ಅರ್ಪಿಸ ನೀರು ಬರ್ತದೆ ಅಂತ. ಉಮರ್ ರಜಿಯಲ್ಲಾಹು ತಾಲಾ ಅನ್ನುವರು ಅದನ್ನು ಸ್ಟಾಪ್ ಮಾಡಿಸಿದರು, ಅದು ಬೈ ಫೋರ್ಸ್ ಮಾಡಿಸಿದರು. ಜಗತ್ತಿನ ಎಷ್ಟೋ ಕಡೆಯಲ್ಲಿ ಆ ಥರ ಕೆಟ್ಟ ಪದ್ಧತಿಗಳು, ನರಬಲಿಗಳು, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲದಿರುವುದು, ಹೆಣ್ಣು ಮಕ್ಕಳನ್ನು ವಿಪರೀತವಾಗಿ ಬಳಸಿಕೊಳ್ಳುವುದು, ಇಂಥ ಅನಾಗರಿಕ ಕಾಲ ಇತ್ತು. ಬರೀ ಅರಬಿನಲ್ಲಿ ಮಾತ್ರ ಅಲ್ಲ, ಅರಬೇತರ ಜಗತ್ತಿನಲ್ಲಿಯೂ ಕೂಡ ಇತ್ತು. ಅಲ್ಲಿಯೂ ಕೂಡ ಯಾವುದೇ ವ್ಯವಸ್ಥೆಯಲ್ಲಿ ರಾಜನ ಮಕ್ಕಳು ಅನಂತರ ಅವನ ಮಕ್ಕಳೇ ಆಡಳಿತ ನಡೆಸ್ತಿದ್ರು. ಆದರೆ ಆಡಳಿತವನ್ನು ಸಾಮಾನ್ಯರಿಗೆ ಹಂಚಿಕೊಳ್ತಾ ಇರಲಿಲ್ಲ. ಅದೇ ಥರ ದೇಶೀಯ ಆಶಯಗಳು ಅಂತ ಇರ್ತವೆ. ಈಗ ಉದಾಹರಣೆಗೆ ಒಂದು ದೇಶ, ಉದಾಹರಣೆ ನಮ್ಮ ದೇಶ ಭಾರತ ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಕೆಲವೊಂದು ಪ್ರಾಂತ್ಯಗಳು ಭಾರತದೊಂದಿಗೆ ಸೇರ್ಕೊಳ್ಳಿಕ್ಕೆ ಒಪ್ಕೊಳ್ಳಿಲ್ಲ. ಕೆಲವೊಂದು ಹೈದರಾಬಾದ್ ಸಂಸ್ಥಾನಗಳು, ಜುನಾಗಢ ಸಂಸ್ಥಾನಗಳು, ಕೆಲವು ಬಂಗಾಲದ ಪ್ರಾಂತ್ಯಗಳು, ಕೆಲವು ಆ ಭಾಗದ ಪಾಕಿಸ್ತಾನದ ಬಾರ್ಡ್ರಲ್ಲಿರೋ ಕೆಲವು ಪ್ರಾಂತ್ಯಗಳು ಒಪ್ಕೊಳ್ಳಿಲ್ಲ. ಸರ್ದಾರ್ ಪಟೇಲರು ಬೈ ಫೋರ್ಸ್ ಮಾಡಿದರು. ಯಾಕಂದರೆ ದೇಶೀಯ ಆಶಯ ಅದು. ಈಗ ಭಾರತದಲ್ಲಿ ಸಾಮಾನ್ಯವಾಗಿ ಧರ್ಮೀಯ ಆಶಯಗಳು ಇರುವುದಿಲ್ಲ. ನಮ್ಮ ಧರ್ಮವೇ ಇರ್ತದೆ, ಎಲ್ಲರಿಗೂ ಇರ್ತದೆ. ನಮ್ಮ ಭಾರತ ವಿಶ್ವಗುರು ಆಗಬೇಕು, ನಮ್ಮ ಭಾರತವೇ ಜಗತ್ತನ್ನು ಆಳಬೇಕು, ಆವಾಗ ಹೇಳೋದನ್ನು ಕೇಳ್ತೇವೆ. ಇದು ಎಲ್ಲ ಧರ್ಮ ಮತ್ತು ದೇಶಗಳಲ್ಲಿ ಇರುವಂಥ ಆಶಯ. ನೀವು ಜಗತ್ತಿನ ಚರಿತ್ರೆಯನ್ನು ತೆಗೆದುಕೊಳ್ತಾ ಹೋದರೆ ಇದೆಲ್ಲ ತುಂಬ ಹೇರಳವಾಗಿ ಕಾಣಲಿಕ್ಕೆ ಸಿಗ್ತದೆ. ಆದರೆ ಹೆಚ್ಚಿನವರಿಗೆ ಈ ಆಶಯಗಳು ಬರೀ ಮುಸಲ್ಮಾನರಿಗೆ ಮಾತ್ರ ಇರುವುದು, ಬರೀ ಮುಸಲ್ಮಾನರು ಬಿಟ್ಟು ಬೇರೆಯವರಿಗಿಲ್ಲ ಎಂತಕ್ಕಂಥ ಒಂದು ನರೇಷನ್ಸನ್ನು ಕಿವಿಯಲ್ಲಿ ತುಂಬಿಟ್ಟಿದ್ದಾರೆ. ಅದರ ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ ಕಂಪೇರ್ ಮಾಡಿದರೆ ಭಾರತೀಯ ಸಮುದಾಯಗಳು ಗ್ರಾಂಥಿಕವಾಗಿ ಸ್ಟ್ರಾಂಗ್ ಸಮುದಾಯಗಳಲ್ಲ. ಈಗ ಯಾವುದೇ ಗ್ರಂಥ ಆಗಿರಲಿ, ಈಗ ಬರೀ ಕುರಾನ್ ಅಂತಲ್ಲ, ಧಾರ್ಮಿಕವಾಗಿ ವೈದಿಕ ಗ್ರಂಥಗಳಾಗಲಿ, ಬೈಬಲ್ ಆಗಲಿ, ಅಥವಾ ಬೇರೆ ಯಾವುದೇ ಪ್ರವಾದಿ ಮೂಸಸ್ ಅವರಿಗೆ ಅವತೀರ್ಣಗೊಂಡ ತೌರಾತ್ ಆಗಲಿ, ತಲ್ಮೂದ್ ಆಗಲಿ, ಈ ಎಲ್ಲ ಗ್ರಂಥಗಳ ಬಗ್ಗೆ ಭಾರತೀಯ ಸಮುದಾಯ ಇಡೀ ಜಾಗತಿಕವಾಗಿ ಕಂಪೇರ್ ಮಾಡಿದರೆ, ನೀವು ಜಾಗತಿಕವಾಗಿ ಒಂದು ತುಲನಾತ್ಮಕ ಅಧ್ಯಯನ ಮಾಡಿದರೆ, ಭಾರತೀಯ ಸಮುದಾಯಗಳ ಒಂದು ವೀಕ್ನೆಸ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಮುಸಲ್ಮಾನರು ಸೇರಿದಂತೆ ಇರೋ ಒಂದು ವೀಕ್ನೆಸ್ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಗ್ರಾಂಥಿಕವಾದ ಅಧ್ಯಯನ ಬಹಳ ಕಡಿಮೆ ಇದೆ. ಹೀಗಿರುವುದರಿಂದ ಏನಾಗ್ತದೆ, ಹೀಗೆ ನರೇಷನ್ಸ್ ಮಾಡಿ ಆಡಳಿತವನ್ನು ಮುಸಲ್ಮಾನರಿಗೆ ಪ್ರಾತಿನಿಧ್ಯ ಕೊಡದೆ ದಬ್ಬಾಳಿಕೆಯಿಂದ ಪಡೆಯೋರಿಗೆ ಒಂದು ಸುಲಭ ಆಗ್ತದೆ. ಎಲ್ಲವನ್ನೂ ನಂಬಿಬಿಡ್ತಾರೆ. ಈ ಎಲ್ಲವನ್ನು ಈಗ ಉದಾಹರಣೆ ಮುಸಲ್ಮಾನರ ಕುರಿತಾಗಿ ಏನು ಹೇಳಿದರೂ ಕೂಡ ನಂಬಿಬಿಡುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಆಡಳಿತವೂ ಕೂಡ ಅದನ್ನು ಸ್ಪಾನ್ಸರ್ ಮಾಡ್ತದೆ, ಒಂದು ಮೆಜಾರಿಟಿ ಸೊಸೈಟಿ ಕೂಡ ಅದನ್ನು ಸ್ಪಾನ್ಸರ್ ಮಾಡ್ತದೆ. ಅದರ ಜೊತೆಗೆ ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಪ್ರಾಯೋಜಕತ್ವವನ್ನು ಮಾಡ್ತವೆ, ಭಾಳಷ್ಟು ಮೀಡಿಯಾಗಳು ಅದನ್ನು ಪ್ರಾಯೋಜಕತ್ವ ಮಾಡ್ತವೆ. ನೋಡಿ, ಒನ್ ಸೈಡೆಡ್ ಮೀಡಿಯಾಗಳು ಎಷ್ಟೆಲ್ಲ ನರೇಷನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ, ಎಷ್ಟು ಪುಸ್ತಕಗಳನ್ನು ಮಾಡ್ತಾರೆ. ಒಂದು ಕಾಲದಲ್ಲಿ ವಾಜಪೇಯಿಯವರ ಸರ್ಕಾರ ಇರುವಾಗ ಅರುಣ್ ಶೌರಿ ಅಂತ ಒಬ್ಬರು ಮಿನಿಸ್ಟ್ರ್ ಇದ್ದಿದ್ರು, ಅವರೇ ಈ ಪುಸ್ತಕ ಬರೆದಿದ್ದು, ಅದರಲ್ಲಿ ಬಹುದೇವಾರಾಧಕರನ್ನು ಕೊಲ್ಲಿ ಅಂತಕ್ಕಂಥ ಪುಸ್ತಕ ಬರೆದಿದ್ದು. ಒಬ್ಬ ಅರುಣ್ ಶೌರಿ ಈ ದೇಶದ ಅತ್ಯಂತ ದೊಡ್ಡ ಪತ್ರಕರ್ತ, ದೊಡ್ಡ ಜ್ಞಾನಿಯ, ತತ್ವಜ್ಞಾನಿಯ ಲೆವೆಲಲ್ಲಿರುವ ಪತ್ರಕರ್ತ.
ಅಂಥವರಿಗೆ ಒಂದು ಗ್ರಾಂಥಿಕ ಭಾಷೆಯ ಸಾಂದರ್ಭಿಕತೆ, ಒಂದು ಗ್ರಾಂಥಿಕ ಭಾಷೆಯ ವಿಚಾರಗಳು ಯಾರನ್ನು ಸಂಬೋಧಿಸಿದ್ದಾರೆ, ಯಾವ ಕಾಲಘಟ್ಟದಲ್ಲಿ, ಯಾವ ಉದ್ದೇಶಕ್ಕೆ ಎನ್ನುವುದನ್ನು ಅರ್ಥ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅವರಿಗೆ. ಅರುಣ್ ಶೌರಿಯ ಕಾಲದಿಂದಲೇ ಇದು ಆರಂಭ ಆಗಿದೆ. ಅರುಣ್ ಶೌರಿ 1997ರಲ್ಲಿ ಅರುಣ್ ಶೌರಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ದೊಡ್ಡ ಮಟ್ಟದಲ್ಲಿ ಬಹುದೇವಾರಾಧಕರನ್ನು ಕೊಲ್ಲಿ ಅಂತಕ್ಕಂಥ ಇದೆ ಎನ್ನುವುದನ್ನು ಆರಂಭ ಮಾಡಿದ್ದು. ಅದರ ನಂತರ ಸಾಮಾನ್ಯವಾಗಿ ರೈಟ್ ವಿಂಗಿನರು, ಬಲಪಂಥಿಯವರು ಅದನ್ನು ಎತ್ತಿಕೊಂಡು ದೊಡ್ಡ ಮಟ್ಟದ ಇದು ಮಾಡಿದ್ರು. ಈಗ ಸ್ವಲ್ಪ ಗೊತ್ತಾಗಿದೆ, ಜನರೆಲ್ಲ ಸ್ವಲ್ಪ ಓದಲಿಕ್ಕೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ನರೇಷನ್ಸ್ಗಳು ಕೌಂಟರ್ ಕೂಡ ಆಗ್ತವೆ. ಸೊ ಈಗ ಎಲ್ಲರಿಗೂ ಗೊತ್ತಾಗಿದೆ. ಓಕೆ, ಕೊನೆಯದಾಗಿ ಮುಸ್ಲಿಮರು ಏನು ಮಾಡಬೇಕು? ನೀವು ಹೇಳಿದರೆ ಗ್ರಾಂಥಿಕವಾಗಿ ಕಲಿತವರು ಕಡಿಮೆ ಇದ್ದಾರೆ, ಆದ್ದರಿಂದಲೇ ಇಂಥ ತಪ್ಪಾಭಿಪ್ರಾಯಗಳು ಬರುವುದಕ್ಕೂ ಅವಕಾಶ ಆಗ್ತಾ ಇದೆ. ಇನ್ನೊಂದು ಕಡೆ ನರೇಷನ್ ಹೇಳಿದರು. ನನಗೆ ಅದಕ್ಕಿಂತ ಮೊದಲಿದೆ, ಈ ಬೇರೆ ಬೇರೆ ಮಂದಿ ಇಂಥ ನರೇಷನ್ಗಳನ್ನು ಸಮಾಜಕ್ಕೆ ಹರಿಬಿಡ್ತಾರೆ ಅಂತ. ಅವರಿಗೆ ಲಾಭ ಏನು? ಅವರು ಒಳ್ಳೆಯ ವ್ಯಕ್ತಿ, ಸರಳತೆಯನ್ನು ಕಲಿಸಿದವರು, ಅವರು ಸಿಂಹಾಸನವನ್ನು ಅವರು ಬಯಸ್ತಾ ಇರಲಿಲ್ಲ. ಜನರ ನಡುವೆ ಕುಳಿತರೆ ಪ್ರವಾದಿ ಯಾರು ಅಂತ ಗೊತ್ತಾಗದಷ್ಟು ಸರಳ ಮತ್ತು ಸಾಮಾನ್ಯ ವ್ಯಕ್ತಿಯಾಗಿ ಬದುಕಿದ್ರು ಅಂತ ಹೇಳ್ತೇವೆ. ಮತ್ತು ಅವರ ವಿರುದ್ಧ ಇವರೆಲ್ಲ ಯಾಕೆ ಹೀಗೆ ಮುಗಿಬೀಳಬೇಕು ಅಂತ ಒಂದು ಒಳ್ಳೆಯ ವ್ಯಕ್ತಿಯನ್ನು ಒಳ್ಳೆಯ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ಬೋದಲ್ಲ? ಹೌದು, ಅಲ್ಲಿ ಏನಾಗ್ತದೆ ನೋಡಿ, ಪ್ರವಾದಿಯವರ ಇತಿಹಾಸವನ್ನು ತೆಗೆದುಕೊಳ್ತಾ ಹೋದರೆ ಕೆಲವಷ್ಟು ಜನರಿಗೆ ಪ್ರವಾದಿಯವರ ಕಾರಣದಿಂದ ಆಗ್ತಿರುವ ಅಸಂಬದ್ಧಗಳು ಇದೆಲ್ಲ ಧಾರ್ಮಿಕ ಕಾರಣದಂತಿದೆ ಅಂತ ತಿಳ್ಕೊಂಡಿದ್ದಾರೆ. ನಿಜವಾಗಿ ಧಾರ್ಮಿಕ ಕಾರಣ ಅಲ್ಲ. ಈ ಉದಾಹರಣೆಗೆ ಒಸಾಮಾ ಬಿನ್ ಲಾದನ್ನು 2001ರಲ್ಲಿ ಇದಕ್ಕೆ ಹೊಡಿತಾನೆ, ಯಾವುದು ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಅಮೆರಿಕ ಹೊಡಿತಾನೆ. ಅದನ್ನು ಏನು ಮಾಡ್ತಾರೆ ಅಂದರೆ ಧಾರ್ಮಿಕವಾಗಿ ಜಾಯಿನ್ ಮಾಡ್ತಾರೆ. ಧಾರ್ಮಿಕವಾಗಿ ಅವನಿಗೆ ಅಮೇರಿಕಾದವಾದ ಉಪಸ್ಥಿತಿ ಸೌದಿ ಅರೇಬಿಯಾದಲ್ಲಿ ಇಷ್ಟ ಇಲ್ಲ. ಹಾಗಾಗಿ ಅವನು ಏನು ಮಾಡ್ತಾನೆ, ಅಮೇರಿಕಾದವರ ವಿರುದ್ಧವಾದ ಒಂದು ಭಾವನೆಯಿಂದ ಮತ್ತು ಸೌದಿ ಸರ್ಕಾರದ ವಿರುದ್ಧ ಭಾವನೆಯಿಂದ ಅವರೊಳಗೆ ನಡೆಯುವುದು. ಇದೆಲ್ಲವನ್ನು ಧಾರ್ಮಿಕವಾಗಿ ಮಾಡ್ತಾರೆ. ಕೆಲವರಿದ್ದಾರೆ. ಈಗ ನೋಡಿ, ಇವು ಏನಾಗ್ತದೆ, ನೀವು ಯಾವುದೇ ಸಿದ್ಧಾಂತ, ಒಬ್ಬ ಪತ್ರಕರ್ತ ಜರ್ನಲಿಸಮನ್ನು ಓದಿ ಕೆಟ್ಟದಾಗಿ ಉಪಯೋಗಿಸ್ತಾನೆ, ಒಬ್ಬ ವಕೀಲ ಲಾ ಅನ್ನು ಓದಿ ಕೆಟ್ಟದಾಗಿ ಉಪಯೋಗಿಸ್ತಾನೆ, ಒಬ್ಬ ವೈದ್ಯ ಆತನ ವೈದ್ಯಕೀಯ ವೃತ್ತಿಯನ್ನು ಕೆಟ್ಟದಾಗಿ ಉಪಯೋಗಿಸ್ತಾನೆ. ಜಗತ್ತಿನ ಎಲ್ಲ ಪ್ರೊಫೆಷನ್ಸ್ಗಳು, ಎಲ್ಲ ಸಿದ್ಧಾಂತಗಳು ಅಥವಾ ಜಗತ್ತಿನ ಎಲ್ಲ ನೀತಿಗಳನ್ನು ಒಂದು ವರ್ಗ ಕೆಟ್ಟದಾಗಿ ಪ್ರೆಸೆಂಟ್ ಮಾಡ್ತದೆ. ಧರ್ಮವೂ ಕೂಡ ಹಾಗೆ. ಈಗ ಇಸ್ಲಾಂ ಧರ್ಮ ಅಥವಾ ಮುಸ್ಲಿಮರಲ್ಲಿ ಕೆಟ್ಟವರಿಲ್ಲ ಅಂತ ಹೇಳುವುದಲ್ಲ, ಕೆಟ್ಟವರು ತುಂಬ ಜನ ಇದ್ದಾರೆ, ತುಂಬ ರಾಜರಿದ್ದಾರೆ. ತುಂಬ ಆ ಕಾಲದಲ್ಲಿ ಯಜೀದ್ ಅಂತ ರಾಜರಿದ್ದಾರೆ. ಯಾವ ಖಿಲಾಫತ್ ಆರಂಭ ಆಗಿ ಬನು ಉಮಯ್ಯರ ಖಿಲಾಫತ್ ಬಂದ ನಂತರ ಯಜೀದ್ ಅಂತ ದೊಡ್ಡ ಮಟ್ಟದ ಘೋರ ಒಬ್ಬ ಕ್ರೂರ ರಾಜ ಆತ, ಮುಸ್ಲಿಂ ಆತ. ಎಷ್ಟೋ ಜನ ಮುಸ್ಲಿಂ ರಾಜರು ಬಹಳ ಕ್ರೂರ ಇದ್ದಾರೆ. ಹಾಗಂತ ಹೇಳಿಕೊಂಡು ಧರ್ಮಕ್ಕೆ ಅದನ್ನು ತಾಗಿಸಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಎಲ್ಲ ಪ್ರೊಫೆಷನ್, ಎಲ್ಲ ಸಿದ್ಧಾಂತ ಎಲ್ಲದರಲ್ಲಿ ಇದೆ. ಪ್ರವಾದಿಯವರ ಚರಿತ್ರೆಯನ್ನು ನೀವು ತಗೊಂಡ್ರೆ ನೋಡಿ, ಅವರು ಬದುಕಿದ್ದ ಅಷ್ಟು ಕಾಲದಲ್ಲಿ ಮತ್ತು ಅವರಿಂದ ಈ ರಾಶಿದೂನ್ ಖಲೀಫಗಳು ಅವರಿಂದ ಏನು ವೆಲ್ ಗೈಡೆಡ್ ಆಗಿದ್ದಾರೆ, ಅವರಿಂದ ನೇರವಾಗಿ ಗೈಡ್ ಆದವರು ಆಡಳಿತ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಒಂದು ಹರಕು ಚಾಪೆಯ ಮೇಲೆ ಮಸೀದಿಯ ಮಿಂಬರ್ ಮೇಲೆ ಕುಳಿತುಕೊಂಡು, ಅದು ಮದೀನಾ ಮಸೀದಿಯಲ್ಲಿ ಯಾವುದೇ ಸಿಂಹಾಸನ ಇರಲಿಲ್ಲ, ಯಾವುದೇ ಒಂದು ಚಾವಣಿ ಅಂತ ಇರಲಿಲ್ಲ. ಅವರು ಅರ್ಧ ಜಗತ್ತನ್ನು ಆಳಿದ್ದು ಆ ಹರಕು ಚಾಪೆಯ ಮೇಲೆ ಕುಳಿತುಕೊಂಡು ರಾಜನನ್ನು ಪ್ರಶ್ನಿಸ್ತಾ ಇದ್ರು. ಜನರು ನೇರವಾಗಿ ಪ್ರಶ್ನಿಸ್ತಾ ಇದ್ರು. ಉಮರ್ ರಜಿಯಲ್ಲಾಹು ತಾಲಾ ಅನ್ನೋರು ಮೆಂಬರ್ ಮೇಲೆ ನಿಂತಾಗ, ನೀವು ಎಷ್ಟು ದೊಡ್ಡ ದೇಹ ನಿಮ್ಮದು, ಒಂದು ಬಟ್ಟೆ ಏನು ಬೈತುಲ್ ಮಾಲ್ ಏನು ರಾಜಭಂಡಾರದಿಂದ ನಿಮಗೆ ಕೊಡಲಾಗಿದೆ ಅದು ಸಾಕಾಗುವುದಿಲ್ಲ, ಆದರೆ ನಿಮ್ಮ ಮೈ ಮೇಲೆ 2 ಬಟ್ಟೆ ಇದ್ದಾಗ ನಿಮಗೆ ಹೇಗೆ ಬಂತು ಅಂತ. ನೋಡಿ, ಎಷ್ಟು ಒಂದು ಸ್ವಾತಂತ್ರ್ಯ ನೋಡಿ ಒಬ್ಬ ರಾಜನನ್ನು ಪ್ರಶ್ನಿಸಲಿಕ್ಕೆ. ಆವಾಗ ಅವ್ರು ಹೇಳ್ತಾರೆ, ನನಗೆ ಸಾಕಾಗುವುದಿಲ್ಲ, ನನ್ನ ದೇಹ ದೊಡ್ಡದು, ನನ್ನ ಮಗ ಅಬ್ದುಲ್ಲಾನ ಬಟ್ಟೆಯನ್ನು ಸೇರಿಸಿಕೊಂಡು ನನ್ನ ಬಟ್ಟೆಯನ್ನು ನಾನು ಹೊಲಿದುಕೊಂಡು ಇದ್ದೇನೆ ಅಂತ. ಯಾಕಂದರೆ ನೀವು ಚರಿತ್ರೆಯನ್ನು ನೋಡ್ತಾ ಹೋದರೆ ಬಹಳ ರೋಚಕ, ಬಹಳ ಭಾವನಾತ್ಮಕವಾದ, ಬಹಳ ಒಂದು ಏನು ಹೇಳ್ತೇವೆ, ಒಂದು ವಿಶೇಷವಾದ ಚರಿತ್ರೆಯನ್ನು ಕಾಣ್ತದೆ. ಆದರೆ ಸಮಸ್ಯೆ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಭಾರತೀಯ ಮುಸಲ್ಮಾನರು ಇಸ್ಲಾಮನ್ನು ಅಥವಾ ಒಂದು ಒಳ್ಳೆಯ ಸಿದ್ಧಾಂತವನ್ನು, ಅದು ಯಾವುದೇ ಸಿದ್ಧಾಂತವಾಗಿದೆ, ಭಾರತೀಯ ಮುಸಲ್ಮಾನರು ಅದು ರೆಪ್ರೆಸೆಂಟ್ ಮಾಡುವಷ್ಟು ಮೆಚ್ಯೂರ್ಡ್ ಅಲ್ಲ. ಅದು ಯಾವುದೇ ಘಟನೆಗೆ ಭಾರತ 1947ರಿಂದ ಹಿಡಿದು ಇಲ್ಲಿಯವರೆಗೆ ಅಥವಾ ಮೊಘಲರ ಕಾಲದಲ್ಲಿ ಎಲ್ಲಿಯೂ ಕೂಡ ಒಂದು ಮೆಚ್ಯೂರಿಟಿ ಇಲ್ಲ ಭಾರತೀಯ ಮುಸಲ್ಮಾನ ಒಟ್ಟಾರೆ ಎವರೇಜ್ ಆಗಿ. ಹಾಗಿರುವುದರಿಂದ ಏನಾಗ್ತದೆ ಅಂದರೆ, ಭಾರತೀಯ ಮುಸಲ್ಮಾನಿಗೆ ದೊಡ್ಡ ಸಮಸ್ಯೆಗಳು ಬರ್ತದೆ. ಇಡೀ ಜಗತ್ತಿನಲ್ಲಿ ಭಾರತೀಯ ಮುಸಲ್ಮಾನರಷ್ಟು ಇಮ್ಮೆಚ್ಯೂರ್ಡ್ ಅಂದರೆ ಅಪ್ರಬುದ್ಧ ಸಮುದಾಯ ನಿಮಗೆ ಕಾಣಲಿಕ್ಕೆ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಕೇಳಿದರೆ ನೋವಾಗ್ಬೋದು ಭಾಳಷ್ಟು ಜನರಿಗೆ, ಆದರೆ ಇದು ವಾಸ್ತವ. ನೀವು ಎಲ್ಲಿಯವರೆಗೆ ತಪ್ಪನ್ನು ಗುರುತಿಸಿಕೊಳ್ಳುವುದಿಲ್ಲ ಅಥವಾ ಆ ತಪ್ಪನ್ನು ಗ್ರಹಿಸಿಕೊಳ್ಳುವುದಿಲ್ಲ, ಆವಾಗ ನಿಮಗೆ ಆ ತಪ್ಪನ್ನು ಏನು ಹೇಳ್ತೇವೆ ತಿದ್ದಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗೆ ನೋಡಲಿಕ್ಕೆ ಹೋದರೆ ನಿಜವಾಗಿ ಭಾರತೀಯ ಸಮುದಾಯಗಳಲ್ಲಿ ಈಗ ರಾಜಕೀಯ ಆಡಳಿತ ಮಾಡುವವರು ಮುಸಲ್ಮಾನ ವಿರೋಧಿ ನರೇಷನ್ಗಳನ್ನು ಮಾಡ್ತಾರೆ, ಮುಸಲ್ಮಾನರನ್ನು ಪೀಡಿಸ್ತಾರೆ, ಒಂದೇ ಮಾತರಂ ಅದು ಇದು ಎಲ್ಲ ವಿಚಾರದಲ್ಲಿ ಪೀಡಿಸ್ತಾರೆ. ಆದರೆ ನಿಜವಾಗಿ ನೋಡಲಿಕ್ಕೆ ಹೋದರೆ ಭಾರತೀಯ ಸಮುದಾಯಗಳಲ್ಲಿ ಮುಸಲ್ಮಾನರು ಹಿಂದೂಗಳೊಂದಿಗೆ ಒಳಗೊಳ್ಳುವಿಕೆಯಲ್ಲಿ ಭಾಳ ಹಿಂದೆ ಇದ್ದಾರೆ. ಜಗತ್ತಿನ ಯಾವ ಸಮುದಾಯವೂ ಕೂಡ ಹಿಂದೂಗಳೊಂದಿಗೆ ಅಥವಾ ಬೇರೆ ಸಮುದಾಯಗಳು ತಮ್ಮ ದೊಡ್ಡ ಸಮುದಾಯಗಳೊಂದಿಗೆ ಆ ಒಳಗೊಳ್ಳುವಿಕೆಯಲ್ಲಿ ಹಿಂಜರಿಯಿಲ್ಲ ಒಳಗೊಳ್ಳೋದು. ಈಗ ಉದಾಹರಣೆಗೆ ಇಸ್ರೇಲ್ನಲ್ಲಿ ನೀವು ಕೇಳಿದರೆ ಆಶ್ಚರ್ಯ ಆಗ್ಬೋದು, 18% ಮುಸಲ್ಮಾನರಿದ್ದಾರೆ. ಅಲ್ಲಿ ಎಲ್ಲಿಯೂ ಕೂಡ ಹಿಜಾಬನ ಬಗ್ಗೆ ಕ್ವಶನ್ಗಳು ಬರೋದಿಲ್ಲ. ಇಸ್ರೇಲ್
ಇಸ್ರೇಲ್ ಮುಸಲ್ಮಾನರಿಂದ ಜೀವನ ಪರ್ಯಂತ ವಿರೋಧಿಸಿದ ಒಂದು ರಾಷ್ಟ್ರ ಒಂದು ಸಮುದಾಯ ಅವರಲ್ಲಿ. ಆದರೂ ಅಲ್ಲಿಯ ಮುಸಲ್ಮಾನರಲ್ಲಿ ಕಂಪ್ಲೇಂಟ್ಗಳು ಬಹಳ ಕಡಿಮೆ ಬರ್ತದೆ. ಅಲ್ಲಿ ಹಿಜಾಬ್ ಕುರಿತಾಗಿ, ಹಲಾಲ್ ಕುರಿತಾಗಿ, ಬೇರೆ ಬೇರೆ ಇಲ್ಲೇನು ಸಮಸ್ಯೆಗಳು ಬರ್ತದೆ. ಆ್ಯಕ್ಚುಲಿ ಇಸ್ರೇಲ್ನೊಂದಿಗೆ ಭಾರತೀಯ ಸಮುದಾಯಗಳು ಹೆಚ್ಚು ಕನೆಕ್ಟ್ ಇದ್ದಾವೆ. ಅಲ್ಲಿ ಆ ಥರ ಯಾವುದು ಬರುವುದಿಲ್ಲ. ಆದರೆ ಅಲ್ಲೊಂದು ಇದಿದೆ, ಟ್ವಿಸ್ಟ್ ಇದೆ. ಯಹೂದಿಯರು ಮತ್ತು ಮುಸ್ಲಿಮರ ನಡುವೆ ಧಾರ್ಮಿಕವಾಗಿ ಬಹಳ ವ್ಯತ್ಯಾಸ ಇಲ್ಲ. ಅಲ್ಲಿ ಭಾಳ ಯಾವುದೂ ಇಲ್ಲ ಅಂತ ಅದೇ ಅವರಲ್ಲಿ. ಆದರೆ ಇಲ್ಲಿ ಭಾರತದ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಬಹಳ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ ಏಕದೇವಾರಾಧನೆ ಮತ್ತು ಬಹುದೇವಾರಾಧನೆ ಸಿದ್ಧಾಂತಗಳ ನಡುವೆ ಒಂದು ತಿಕ್ಕಾಟ ಬರ್ತದೆ. ಅಂದರೆ ವ್ಯತ್ಯಾಸ ಅಂತಲ್ಲ, ಒಂದು ತಿಕ್ಕಾಟ ಬರ್ತದೆ. ಈಗ ನೋಡಿ, ವಂದೇ ಮಾತರಂ ವಿಚಾರದಲ್ಲಿ ವಂದೇ ಮಾತರಂ ಮತ್ತು ಮುಸಲ್ಮಾನರ ನಡುವೆ ಇರುವುದು ಒಂದು ತಾತ್ವಿಕ ತಿಕ್ಕಾಟ. ಮೇರಾ ಭಾರತ್ ಮಹಾನಂದವರು ಮುಸಲ್ಮಾನರು ಹೇಳ್ತಾರೆ, ಸಾರೇ ಜಹಾಂ ಸೆ ಅಚ್ಚಾ ಅಂತ ಹೇಳ್ತಾರೆ. ಕರ್ಚಲೆ ಹಮ್ ಫಿದಾ ಜಾನ್ ವತನ್ ಸಾತಿ ಅಬ್ ತುಮಾರೇ ಹವಾಲೆ ವತನ್ ಸಾತಿ ಅಂತ ಮೊಹಮ್ಮದ್ ರಫೀಕ್, ಅದು ಕೂಡ 1962 ಭಾರತ ಚೀನಾ ಯುದ್ಧದಲ್ಲಿ ಹೇಳ್ತಾರೆ. ರಾಷ್ಟ್ರಧ್ವಜದ ವಿನ್ಯಾಸ ಮಾಡಿದ್ದು ಸುರಯ್ಯ ತಯ್ಯಬ್ ಅಂತ ಮುಸ್ಲಿಂ ಹೆಣ್ಣು ಮಗಳು. ಜೈ ಹಿಂದ್ ಅಂತ ಘೋಷಣೆ ಕೂಗಿದ್ದು ಆಜಾದ್ ಹಿಂದ್ ಫೌಜ್ನಲ್ಲಿ ಕಮಾಂಡರ್ ಆಗಿದ್ದಂಥ ಆಬಿದ್ ಹಸನ್, ಸುಭಾಷ್ ಚಂದ್ರ ಬೋಸ್ ಅವರದ್ದು. ಭಾರತದ ಮುಸಲ್ಮಾನರ ದೇಶ ಪ್ರೇಮವನ್ನು ನೋಡ್ತಾ ಹೋದರೆ ಜಗತ್ತಿನ ಯಾವ ಸಮುದಾಯವು ಭಾರತದ ಮುಸಲ್ಮಾನರಷ್ಟು ದೇಶಕ್ಕೆ ಕಾಣಿಕೆ ಕೊಟ್ಟ ಮತ್ತೊಂದು ಸಮುದಾಯ ಜಾಗತಿಕ ಚರಿತ್ರೆಯಲ್ಲೇ ಇಲ್ಲ, ಅರ್ಧದಷ್ಟು ಇಲ್ಲ. ನೀವು ಯಾರಾದರೂ ನೇರವಾಗಿ ಚರ್ಚೆಗೆ ಬಂದರೆ ಭಾರತದ ಮುಸಲ್ಮಾನರು ಅಲ್ಪಸಂಖ್ಯಾತರಾಗಿ ಭಾರತಕ್ಕೆ ಕೊಟ್ಟಷ್ಟು ಕಾಣಿಕೆಯ ಅರ್ಧದಷ್ಟನ್ನು ಕೊಟ್ಟಿಲ್ಲ. ನೀವು ಯಾವುದೇ ಯುದ್ಧ ನೋಡಿ, ಯಾವುದೇ ಕ್ಷೇತ್ರ ನೋಡಿ, ವಿಜ್ಞಾನ ಕ್ಷೇತ್ರ ನೋಡಿ, ಯಾವುದೇ ಕ್ಷೇತ್ರ ನೋಡಿ, ಇವತ್ತು ನೀವು ರಾಜಕೀಯ ನೋಡಿ, ರಾಜಕೀಯಕ್ಕೂ ಒಳ್ಳೆಯ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕರ್ನಾಟಕದ ರಾಜಕೀಯವನ್ನು ತೆಗೆದುಕೊಂಡ್ರೆ ಅಬ್ದುಲ್ ನಜೀರ್ ಸಾಬ್ರು, ಅಜೀಜ್ ಸೇಠು, CM ಇಬ್ರಾಹಿಮು ಒಳ್ಳೆ ಕಾಣಿಕೆ ಕೊಟ್ಟ ರಾಜಕಾರಣಿ. ಅವರು ಬೇರೆಯವರೆಲ್ಲ ಹೇಗೆ ಅದನ್ನು ವಿಶ್ಲೇಷಿಸ್ತಾರೆ ಗೊತ್ತಿಲ್ಲ, ಆದರೆ ಎಲ್ಲ ಕ್ಷೇತ್ರಗಳಲ್ಲೂ ಭಾರತೀಯ ಮುಸಲ್ಮಾನರು ಅದರಲ್ಲಿ ನಂಬರ್ 1 ಬರ್ತಾರೆ. ಆದರೆ ಸಮಸ್ಯೆ ಏನಾಗಿದೆ, ಧರ್ಮವನ್ನು ರಾಂಗ್ ಆಗಿ ರೆಪ್ರೆಸೆಂಟೇಷನ್ ಮಾಡುವುದರಿಂದ ನೀವು ಎಷ್ಟೇ ಬಣ್ಣ ಇದ್ದರೂ, ನಿಮ್ಮದು ಎಷ್ಟೇ ಹೊಳಪಿದ್ರೂ ಅದು ಕೊಳಕಾಗಿಯೇ ಕಾಣ್ತದೆ. ಅದೇ ಆಗ್ತಾ ಇರೋದು. ಈ ದೇಶದ ಭಾರತೀಯ ಮುಸ್ಲಿಮರು ಈ ಎಲ್ಲ ಜಂಜಡಗಳ ನಡುವೆ ತಮ್ಮನ್ನು ಹೇಗೆ ಅವರು ಗುರುತಿಸಿಕೊಳ್ಬೇಕು, ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ನೋಡಿ. ನಿಜವಾಗಿ ಇನ್ನೊಂದು ಮಾತನ್ನು ಗಮನಿಸಬೇಕು. ಮುಸಲ್ಮಾನರಿಗೆ ನಾನು ಈ ಹಿಂದೆಯೋ ಒಂದೆರಡು ಸರಿ ಹೇಳಿದ್ದೀನಂತ ನೆನಪಿದೆ. ಮುಸಲ್ಮಾನರಿಗೆ ಹಿಂದೂಸ್ ಬೆಸ್ಟ್ ನೇಬರ್ಸ್. ತಾತ್ವಿಕವಾದ ತಿಕ್ಕಾಟವನ್ನು ದೇಶದಲ್ಲಿ ಮಾಡಿದವಲ್ಲ. ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಆ ತಾತ್ವಿಕ ತಿಕ್ಕಾಟಗಳು ಆ ಮಟ್ಟದಲ್ಲಿ ಪ್ರಭಾವ ಬೀರಲಿಲ್ಲ. ಯಾವತ್ತು ಭಾರತ ಪಾಕಿಸ್ತಾನ ವಿಭಜನೆ ವಿಚಾರ ಬಂತ ಆವಾಗ ಸ್ವಲ್ಪ ಮಟ್ಟಿಗೆ ಆಗಿದೆ. ಬ್ರಿಟಿಷರದು ಅದನ್ನು ಮುಂದುವರಿಸ್ಕೊಂಡು ಹೋದರು, ಅದನ್ನು ಪ್ರಮೋಟ್ ಮಾಡಿದರು. ಈಗ ಏನಾಗ್ತದೆ ಅಂತ ಹೇಳಿದರೆ ಮುಸಲ್ಮಾನರು ಸ್ವಲ್ಪ ಮಟ್ಟಿಗೆ ಒಳಗೊಳ್ಳುವುದಿಲ್ಲ. ಆರಂಭದಲ್ಲಿ ನಾನು ಹೇಳಿದಾಗೆ ಹಿಂದೂಗಳೊಟ್ಟಿಗೆ ಅಥವಾ ಬೇರೆ ಮುಸ್ಲಿಮೇತರ ಸಮುದಾಯಗಳೊಂದಿಗೆ ಸ್ವಲ್ಪ ಒಳಗೊಳ್ಳಬೇಕು. ಈಗ ಇವತ್ತು ಇದು ಬರ್ತಾ ಇದೆ, ಏನು ಮಿಲಾದಾಗ್ತಾ ಇದೆ. ಪ್ರವಾದಿ ಸಿದ್ಧಾಂತವನ್ನು ಮುಸ್ಲಿಮೇತರ ಸಮುದಾಯಗಳಿಗೆ ಅರಿಯಿಸುವ ಒಂದು ಅವಕಾಶ ಅಲ್ಲಿದೆ. ದೇಶದ ಸಂವಿಧಾನ ಆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ದೇಶದ ಸಮುದಾಯಗಳಿಗೂ ಆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಯಾವತ್ತೂ ಕೂಡ ಈ ಎಲ್ಲೋ ಒಂದು ಅಪರಾಧಿಕ ಪ್ರಕರಣ ಬಿಟ್ಟರೆ ಧಾರ್ಮಿಕವಾದ ವಿಚಾರಗಳನ್ನು ಮತ್ತು ಸಿದ್ಧಾಂತವನ್ನು ಸರಿಯಾಗಿ ಪ್ರಸರಣ ಮಾಡಲಿಕ್ಕೆ ಭಾರತದಲ್ಲಿ ಅಂಥದ್ದೇನೂ ಕಷ್ಟ ಬರಲಿಲ್ಲ. ಸ್ವಲ್ಪ ಮಟ್ಟಿಗೆ ಇಲ್ಲ 10-15 ವರ್ಷದಿಂದ ಸ್ವಲ್ಪ ಮಟ್ಟಿಗೆ ಪೂರ್ವಾಗ್ರಹ ಸರ್ಕಾರ ಮತ್ತು ಕೆಲವು ಸಮುದಾಯಗಳಲ್ಲಿ ಇದ್ದರೂ ಇರಬಹುದು. ಆದರೆ ಓವರಾಲ್ ಆಗಿ ನೋಡ್ತಾ ಹೋದರೆ ಸ್ವಾತಂತ್ರ್ಯ ಭಾರತದಲ್ಲಿ ಮುಸಲ್ಮಾನರಿಗೆ ಅಂಥ ಡಿಫಿಕಲ್ಟೀಸ್ ಬರಲಿಲ್ಲ. ಬಂದಿರೋದೆಲ್ಲ ಈ ಪ್ರಾತಿನಿಧ್ಯ ಇಲ್ಲದೆ ಇರುವುದು, ರಾಜಕೀಯವಾಗಿ ಶೋಷಿತರಾಗುವುದು, ಈ ಆಚಾರ ವಿಚಾರಗಳಲ್ಲಿ ಹಿಜಾಬು, ಹಲಾಲ್ ಇದರಲ್ಲ, ಅಜಾನ್ ಇದರಲ್ಲ ಶೋಷಿತರಾಗಿರೋದು. ಕೆಲವೊಂದು ಕಡೆ ಆ ಕಡೆಯೂ ತಪ್ಪಿದೆ, ಈ ಕಡೆಯೂ ತಪ್ಪಿದೆ. ಆದರೆ ಮುಸಲ್ಮಾನರನ್ನು ಸಾಲ್ವ್ ಮಾಡ್ಬೋದು. ಇವಾಗಲೂ ಕೂಡ ಮುಸ್ಲಿಮೇತರ ಸಮುದಾಯಗಳು ಇತ್ತೀಚೆಗೆ ಆ ಬೆಳವಣಿಗೆಗಳು ತುಂಬ ಕಂಡು ಬರ್ತದೆ. ತುಂಬ ಈಗ ಮೊನ್ನೆ ಮೀಲಾದ್ ಕಾರ್ಯಕ್ರಮ ಒಬ್ಬರು ಯಾರು ನಮ್ಮ ಕಡಬದಲ್ಲಿ ಗುರುಪ್ರಸಾದ್ ಅಂತ ಒಬ್ಬರು ತೀರ್ಕೊಳ್ತಾರೆ. ಅವರು ಮೀಲಾದ್ ಕಾರ್ಯಕ್ರಮವನ್ನು ರದ್ದು ಮಾಡ್ತಾರೆ. ನಿಜವಾಗಿ ಇದು ಪ್ರವಾದಿಯವರು ಹೇಳಿದ್ದಿದೆ, ನೀವು ಜೀವ ಪರವಾದ ನೀತಿಗಳು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಮುಸಲ್ಮಾನರು ಮಾತ್ರ ಅಲ್ಲ, ಯಾವ ಧರ್ಮದವರು ಅಲ್ಲ, ನೀವು ನಿಮ್ಮಿಂದಾಗಿ ಜೀವನ ಅಥವಾ ಜೀವಿತ ಅವಧಿ ಸರಾಗವಾಗಬೇಕು, ಸುಂದರವಾಗಬೇಕು. ಹಾಗಾದರೆ ಮತ್ತೆ ನೀವೊಬ್ಬರು ಧಾರ್ಮಿಕ, ಆ ಧರ್ಮ ಈ ಧರ್ಮ, ಪ್ರವಾದಿಯವರು ಆ ಧರ್ಮ ಈ ಧರ್ಮ ಅಂತ ಏನು ಹೇಳಲಿಲ್ಲ. ನೀವು ಅದೆಲ್ಲವನ್ನು ಮಾಡಿದರೆ, ಅಂದರೆ ಜೀವಪರವಾದ ಸಿದ್ಧಾಂತವನ್ನು ನೀವು ಪ್ರತಿಯೊಂದು ಜೀವಕ್ಕೆ ತಲುಪಿಸಿದರೆ, ಪ್ರಾಣಿಗಳು ಸೇರಿದಂತೆ ಈ ಎಲ್ಲ ಜೀವರಾಶಿಗಳಿದೆ ಎಲ್ಲರಿಗೂ ತಲುಪಿಸಿದರೆ, ಆವಾಗ ಮಾತ್ರ ನೀವು ನಿಜವಾದ ಮುಸಲ್ಮಾನ ಅಂತ ಹೇಳಿದರೆ. ಬರೀ ಟೊಪ್ಪಿ ಹಾಕ್ಕೊಂಡು ಗಡ್ಡ ಬಿಟ್ಟರೆ ಅಥವಾ ಬರೀ ಮಸೀದಿಯಲ್ಲಿ ಕುಳಿತುಕೊಂಡ್ರೆ ಆರಾಧನೆ ಒಂದು ನಮ್ಮ ಧಾರ್ಮಿಕ ಅನುಸರಣೆ ಒಂದು ಸಣ್ಣ ಭಾಗ.
ಆರಾಧನೆ ಎನ್ನುವುದು ಪೂರ್ತಿ ಅಲ್ಲ, ಆರಾಧನೆಯಲ್ಲಿ ಪ್ರತಿಯೊಂದು ಬಂತು. ಪ್ರವಾದಿಯವರು ಬರೀ ಆರಾಧನೆ ಮಾಡ್ಕೊಂಡಿದ್ದರೆ ಮಸ್ಜಿದ್ ನಬಿಯಲ್ಲಿ ಆರಾಧನೆ ಮಾಡ್ಕೊಂಡಿರ್ತಿದ್ರು. ಅವರು ಎಲ್ಲವನ್ನು ಮಾಡಿ ಸಾಮಾಜಿಕ ರಾಜಕೀಯ ಆರಾಧನೆ ವ್ಯಾಪ್ತಿಗೆ ಎಲ್ಲ ಆರಾಧನೆ ಅಂದರೆ ನೀವು ಎಲ್ಲ ರೋಲ್ಗಳನ್ನು ಮಾಡಬೇಕು. ನೀವು ಯಾರಿಗೂ ತೊಂದರೆ ಕೊಡೋದು, ಯಾವುದೇ ಜೀವಿಗೆ ತೊಂದರೆ ಕೊಡೋದು, ಮನುಷ್ಯರಿಗೆ ಬಿಡಿ ಯಾವುದೇ ಜೀವಿಗೆ ತೊಂದರೆ ಕೊಡೋದು ಕೂಡ ಆರಾಧನೆ ಸಿದ್ಧಾಂತದಲ್ಲಿ ಸಮ್ಮತ ಅಲ್ಲ. ಭಾರತೀಯ ಮುಸಲ್ಮಾನರಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಅನುಸರಿಸುವ ಧಾರ್ಮಿಕ ಸಿದ್ಧಾಂತವನ್ನು ಇತರ ಸಮುದಾಯಗಳಿಗೆ ಪಸರಿಸುವಲ್ಲಿ ಮತ್ತು ಅದನ್ನು ಚಂದವಾಗಿ ಕಾಣಿಸುವಲ್ಲಿ ಮತ್ತು ಅದಕ್ಕೆ ಒಳ್ಳೆಯ ರೀತಿಯ ಪ್ರಾತಿನಿಧ್ಯ ಕೊಡುವಲ್ಲಿ ಸ್ವಲ್ಪ ಮಟ್ಟ ಎಡವುವಿಕೆ ಇದೆ, ನಿರಂತರವಾಗಿ ಬರ್ತಾ ಇದೆ. ಈಗ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗುವ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು. ಒಂದು ಒಳ್ಳೆಯ ಮಾತುಕತೆಯನ್ನು ನಾವು ನಡೆಸಿದ್ವಿ. ನಿಮಗೆ ಧನ್ಯವಾದ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.